ಹೌದು. ಆಚಾರಕ್ಕರ ಸಾಧು, ನೀತಿಗೆ ಪ್ರಭುವಾದ, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಪ್ರಾತಸ್ಮರಣೀಯ ಗುರುವರರ ಪಾದ ಪದ್ಮಗಳನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಯಾವತ್ತೂ ಸುಕ್ಷೇತ್ರವಾಗಲ್ಪಟ್ಟಿರುವಂಥ ಕ್ಷೇತ್ರಕ್ಕೆ ಒಡೆಯನಾಗಿರುವ ಕ್ಷೇತ್ರಾಧಿಪತಿಯಾಗಿರುವ ನಮ್ಮೆಲ್ಲರ ಆರಾಧ್ಯ ದೈವನಾಗಿರುವ ಬೇಕಾದ ವರವನ್ನು ಕೊಡ್ತಾ ನಮ್ಮನ್ನೆಲ್ಲರನ್ನ ಹರ್ಷದ ಮಾರ್ಗದಲ್ಲಿ ನಡೆಸ್ತಾ ಇರುವಂಥ ಗೌರೀಶಂಕರ ಕರ್ತೃಗದ್ದಿಗೆಗೆ ಅನಂತ ಕೋಟಿ ಶರಣಗಳನ್ನು ಅರ್ಪಣೆ ಮಾಡಿ ಬಸವಾದಿ ಪ್ರಮಥರ ಶ್ರೀಮನ್ ನಿಜಗುಣ ಶಿವಯೋಗಿಗಳ ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ ತಾಯಿಯ ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ಅಸಂಖ್ಯಾತ ದಾರ್ಶನಿಕ ಮಹಾನುಭಾವರ ಎಲ್ಲರಿಗೂ ಶರಣೆಂದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಒಂದು ತಿಂಗಳ ಪರ್ಯಂತರವಾಗಿ ಸುಕ್ಷೇತ್ರದಲ್ಲಿ ಜಗನ್ಮಾತೆಯ ಸ್ವರೂಪಳಾಗಿರುವಂಥ ಅಮ್ಮನ ಮಡಿಲಿನಲ್ಲಿ ಬೆಳೆದು ಸದ್ಭಕ್ತಳು ದೇವಲೋಕದಲ್ಲಿ ಹಲವು ಪದವಿಯನ್ನು ಪಡೆದುಕೊಂಡು ಸೂಕ್ಷ್ಮ ಶರೀರದೊಂದಿಗೆ ಭೂಲೋಕಕ್ಕೆ ಬಂದು ನಮ್ಮ ನಿಮ್ಮೆಲ್ಲರಿಗೆ ಆಶ್ರಯದಾತಳಾಗಿರುವ ಸಾಕ್ಷಾತ್ ಚೈತನ್ಯ ಸ್ವರೂಪಳಾಗಿರುವ ಸಾಕಾರ ಮೂರ್ತಿಯಾಗಿರುವ ನೊಂದವರ ಪಾಲಿಗೆ ಬೆಳಕಾಗಿರುವ ಕುರುಡರ ಕಣ್ಣಿಗೆ ಕಣ್ಣಾಗಿರುವ ದುಶ್ಚಟಕ್ಕೆ ಬಲಿಯಾಗಿರುವಂತವರಿಗೆ ಮಾರ್ಗದರ್ಶಕಳಾಗಿರುವ ನಿಂದಕರ ಮಾತಿಗೆ ಎದುರಾಡದೆ ನೊಂದದೆ ಹಿರಿದು ಹಿಗ್ಗದೆ ಸುಖ ದುಃಖಗಳಲ್ಲಿ ಸಮನಾಗಿ ಸ್ವೀಕಾರವನ್ನ ಮಾಡಿ ನಮ್ಮ ಈ ಸಮಾಜಕ್ಕೆ, ನಮ್ಮ ಮನೆಗೆ, ನಮ್ಮ ಘನತೆಗೆ ಮೇರು ಶಿಖರವಾಗಿ ನಿಂತಿರುವಂತ ಜಗನ್ಮಾತೆ ಸ್ವರೂಪರಾಗಿರುವ
ಮಲ್ಲಾಂಬೆಯ ಪಾದಕ್ಕೆ ಶರಣು ಶರಣಾರ್ಥಿಗಳನ್ನು ಹೇಳಿ ಆಗಮಿಸಿದ ಎಲ್ಲ ಶ್ರದ್ಧೆಯ ತಾಯಂದಿರಿಗೂ ಗುರು ಹಿರಿಯರಿಗೂ ಸಂಗೀತ ಬಳಗಕ್ಕೂ ನಿರೂಪಣೆ ಮಾಡ್ತಾ ಇರುವಂಥ ಪಂಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲರಿಗೂ ಮುದ್ದು ಮಕ್ಕಳಿಗೂ ಪ್ರಸಾದವನ್ನು ಮಾಡ್ತಾ ಇರುವಂಥವರಿಗೂ ಅವರಿವರೆನ್ನದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಬಹಳ ಹುರುಪು ಯಾಕ್ರಿ ಮಾಸ್ತರ ನೀವಲ್ಲ ಹೋಗ್ಬೋದು. ಬಹಳ ಹುರುಪು ನಿನ್ನೆ ಕಾರ್ಯಕ್ರಮ ಊರಾಗೆಲ್ಲ ಬರೀ ಇದನ್ನ ಮಾತಾಡ್ಯಾರ. ಒಳ್ಳೆ ಕಾರ್ಯ ಮಾತಾಡ್ಬೇಕು ತಾಯಿ. ಎಷ್ಟು ಸಂಭ್ರಮದಿಂದ ಮಹಾಲಿಂಗಪುರ ಹತ್ರ ಒಂದು ಕೆಸರುಗೊಪ್ಪ ಅಂತ ಒಂದು ಗ್ರಾಮದ, ಅಲ್ಲಿಯೂ ಕೂಡ 11 ದಿವಸಗಳ ಪರ್ಯಂತರ ಬಿಸಲು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದರ ನಿಮಿತ್ತವಾಗಿ ಪ್ರವಚನವನ್ನು ಮಾಡ್ತಾರೆ. ನಾನೊಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಏನ ಈ ತೊಟ್ಟಿಲ್ ಕಾರ್ಯಕ್ರಮ ಇತ್ತಲ್ಲ ಮಾಸ್ತರ, ಬಹಳ ಅವರು ನಿಮ್ಮ ಹಂಗ ಬಹಳ ದೊಡ್ಡ ಸಂಭ್ರಮದಿಂದ ಮಾಡುವಂತ ಕಾರ್ಯಕ್ರಮ. ಅದು ಏನಾಗಿತ್ತು ಅಂತಂದ್ರೆ, ನಿಮ್ಮ ಹಂಗ ಅಲ್ಲಿಯೂ ರೈತಾಪಿ ಜನರು ಆ ತಾಯಿಗೆ ಸ್ವಲ್ಪ ಹೊಲದಾಗ ಕೆಲಸದಿದ್ದಕ್ಕಾಗಿ ಒಂದು ಚೂರು ಲೇಟ್ ಆಗ್ಯದ. ಬೇಗನೆ ಫೋನ್ ಬಂದ್ ಮಾಡಿಬಿಡ್ತ, ಬೇಗನೆ ಇನ್ನೇನು ನಾನು ದೌಡ್ ಮಾಡ್ಯಾನ, ಇನ್ನು ಪ್ರವಚನಕ್ಕೆ ಲೇಟ್ ಆಗತ್ತದ, ಬಡ ಬಡ ಕೈಕಾಲು ಮುಖ ತಕ್ಕೊಂಡಕಿನ ಹೋಗ್ಬೇಕಂತೇಳಿ ಆಡಿಗೆ ಮೇವು ತಗೊಂಡ್ಬಂದಾಳ. ತಂದಕ್ಕಿನ ಅಲ್ಲಿ ಮೂಲ್ಯಾಗ ಒಗದಕ್ಕಿನ ಹೋಗಿ ಬಡ ಬಡ ಕೈಕಾಲು ಮುಖ ತಕ್ಕೊಂಡಕಿನ ಈ ರೂತಿ ಹಚ್ಕೊಂಡು ಬರಕಿನ ಕೂಸು ಇತ್ತು. ಕೂಸು ಬದಕ್ನ ಹೆಂಗ್ ಮಾಡಿ ಬಗಲಾಗ ಹೆಂಗ್ ಮಾಡಿ ಬಗಲಾಗ ತಗೊಂಡ ಬರ 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 ಓನ್ಯಾಗ ಹಾದ ಬರಾಕತ್ಯಾರು. ಎಲ್ರು ಅಕಿನ ನೋಡಾವತ್ತ. ಅಯ್ಯ ಅಯ್ಯ ಅನಾವ್ರ, ಎಲ್ಲರೂ ಅಯ್ಯ ಅಂತೇಳಿ ಅನಾವ್ರು ಹಾಂಗ ಹಾರ್ಕೊಂಡು ಬಡ 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 ಓನ್ಯಾಗ ಹಾದ ಗೌರಿ ಶಂಕರ ಗುಡಿಗೆ ಬಂದ ಇಳ್ಸಾಕ್ ಹೋಗ್ಕಾಳು. ಇಳ್ಸಾಕ್ ಹೋಗಿದ್ದು ಕೂಸ್ ಇದ್ದಿದ್ದಿಲ್ಲ, ಆಕಿ ಗಂಡ ಹುರುಪ್ ಅದ ಗಂಡ ಗಿಡ್ಡ ಇತ್ತು. ಅವನು ಹೊತ್ಕೊಂಡ್ ಬಂದಾಳ. ಸಂಭ್ರಮ ಅಂದ್ರ ಹಂಗ ಮನಿ ಮಾಡುತ್ತದೆ. ಎಷ್ಟು ಚಂದ. ಹಾಗೆ ಇದೇ ರೀತಿಯಾಗಿ ಈ ಮುಳುವಾಡ ಅನ್ನೋ ಗ್ರಾಮ ಅದ ಅಲ್ಲ ತಾಯಿ. ಇಲ್ಲೇ ಸಿದ್ದೇಶ್ವರ ಅಪ್ಪಂಗಳ ಗುರುಗಳಾದಂಥ ಪರಮ ಪೂಜ್ಯನೀಯ ವೇದಾಂತ ಕೇಸರಿ ಆಗಿರುವಂತ ಮಲ್ಲಿಕಾರ್ಜುನ ಅಪ್ಪಂಗಳ ಪಾದ ಇಟ್ಟಂತ ಈ ಪುಣ್ಯ ಭೂಮಿಯಲ್ಲಿ ಅಪ್ಪಂಗಳ ಪಾದ ಇಟ್ಟಾರ. ಅದರ ಜೊತೆಗೆ ನಡೆದಾಡುವ ದೇವರಾದಂತ ಸಿದ್ದೇಶ್ವರ ಅಪ್ಪಂಗಳು ಈ ಕ್ಷೇತ್ರವನ್ನೆಲ್ಲ ಸುತ್ತಾಡಿದ್ದಾರೆ. ಇಂಥ ಪುಣ್ಯ ಭೂಮಿಯಲ್ಲಿ ಊರ ಹೆಸರು ಏನ್ ಬಂತ? ನಮ್ಮೂರು ನಮ್ದೇ ಕೇಳ್ತೀರಿ, ಇವಾಗ ಕರ್ಮ ಊರ ಹೆಸರು ಯಾಕೆ ಬರ್ತನ ತಾಯಿ? ಹೃದಯದಲ್ಲೇ ಮುಳ್ಳು ಇರಲಾರದ ಗ್ರಾಮ ಯಾವುದಂತಂದ್ರೆ ಅದು ಮುಳುವಾಡ ಮುಳ್ಳು ಇರಲಾರದ ಗ್ರಾಮ. ಎಲ್ಲಿ ಮುಳ್ಳ? ಈ ಊರಾಗನ ಮುಳ್ಳು ಅಲ್ಲ, ಹೃದಯದೊಳಗಡೆನ ಮುಳ್ಳು ಅನ್ನೋದೇ ಇಲ್ಲ. ಯಾಕ? ಪುಣ್ಯಾತ್ಮರು ನಡೆದಾಡಿ ಆ ಎಲ್ಲವನ್ನ, ಆ ಭೂಮಿಯನ್ನ, ಹೃದಯವನ್ನು ಪಾವನ ಮಾಡಿದ್ದಾರೆ. ಅಂಥ ಗ್ರಾಮದೊಳಗಡೆ ನಿನ್ನೆ ತೊಟ್ಟಿಲೋತ್ಸವ ಜರುಗಿತು. ಇವತ್ತ ಆ ತಂದೆ ತಾಯಿಗಳು ಮಲ್ಲಮ್ಮನ ಅಪ್ಪ ಅವನ ಹೆಸರು ಯಾರು ಹೇಳ್ತೀರ ನೋಡಿದ್ರೆ? 8ನೇ ದಿವಸ ಇದು ನಡೆದದ. ಸೋಮರೆಡ್ಡಿ ಮತ್ತ ಗೌರಮ್ಮ ನೆನಪಿಗೆ ಇಟ್ಕೋಬೇಕ. ನೆನಪು
ಎಪ್ಪಿಗೆ ನಿಮ್ಮ ಹೆಸರು ಹೆಂಗ ನೆನಪಿಕೊಂಡಾಗ ಹಾಗೆ ಗೌರಮ್ಮ ತಾಯಿ ಅಂತಾಳ, ನನ್ನ ಮಗಳ ಬಹಳ ಬಹಳ ಯಾರಿಗೆ ಯಾರಿಗೆ ಆ ತಂದೆ ತಾಯಿಗಳಿಗೆ ಬಹಳಷ್ಟು ಅಪರೂಪದ ಆ ಮಗಳು ಸದಾವ ಆ ಸಣ್ಣ ಮಗುವನ್ನ ನೋಡಿ ಆಡಿವ ನನ್ನ ಕಂದ ಅಂಗಾಲ ತೊಳೆದೆ ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ಎಳನೀರ ತಕ್ಕೊಂಡ ಯಾವ ನೀರ ಮಸ್ತರ ಅಂಡೆದಾಗಿನೂ ಅಲ್ಲಂತ ಎಳನೀರ ಎಲ್ಲಿರ್ತಾವ ಕಡಿ ಮಸ್ತರ ಪುರಾಣ ಹೇಳಮ್ಮ ಎಳಿನೀರ ತಕ್ಕೊಂಡ ಬಂಗಾರದ ಮಾರಿ ತೊಳೆದೇನ. ಬಂಗಾರದ ಮಾರಿ ಇರ್ತೈತೇನ? ತಾಯಿ ಕಣ್ಣು ಒಳಗಡೆ ಆ ಮಗು ಹೆಂಗ್ ಕಾಣಕತ್ತೆ ಬರೀ ನನ್ನ ಮಗ ಬಂಗಾರ ಬಂಗಾರ. ತಾಯಿಗೆ ಮುದ್ದದು ಅದು ಮುದ್ದಿಗತೆ ಇದ್ರು ಅದೊಂದು ಮುದ್ದು. ಅವ್ವ ನನ್ನ ಮಗ, ಅವ್ವ ನನ್ನ ಮಗ, ಅವ್ವ ತಾಯಿಗೆ ಯಾವಾತನು ಪುಣ್ಯಾತ್ಮನು ಈ ಜನ್ಮ ಈ ಪುಣ್ಯ ಭೂಮಿಯಲ್ಲಿ ಜನನ ಆಗತ್ತದನೋ ಅವರು ಹಂಗ ಬಂದಿರುವುದಿಲ್ಲಂತ. ಅದಕ್ಕೆ ಬರೀತಾರ ಅವ್ರ, ಲೋಕದಂತೆ ಹೋಹರು ಲೋಕದಂತೆ ಬಾರರು. ಒಬ್ಬ ಕಾರುಣಿಕ ಪುರುಷ ಆ ಧರೆಗೆ ಅವತಾರವನ್ನು ಎತ್ತಬೇಕಾದ್ರ ಹಂಗ ಬರೋದಿಲ್ಲಂತ, ಹಂಗ ಬರೋದಿಲ್ಲಂತ. ಹಿಂದೊಮ್ಮೆ ಬುದ್ಧ ಜನನ ಆಯ್ತು, ಬುದ್ಧನ ಜನನ ಆಯ್ತು. ಜನನ ಆದ ತಕ್ಷಣ 4-6 ದಿವಸಕ್ಕ ಆ ರಾಜ್ಯದ ಮಹರ್ಷಿಗಳಾಗಿರುವಂತ ಋಷಿಗಳಾಗಿರುವಂತ ಅಜಿತ್ ಮಹರ್ಷಿಗಳು ಬಂದ್ರು ಆ ಬುದ್ಧನನ್ನ ನೋಡಲು. ಆ ಮಗುವನ್ನ ನೋಡ್ತಾರಂತ. ನೋಡೆ ಆ ಮಗುವನ್ನ ನೋಡಿ ನಗತಾರ. ಅಜಿತ್ ಮಹರ್ಷಿಗಳು ಆ ಮಗುವನ್ನ ನೋಡಿ ನಗತಾರಂತ. ನಕ್ಕ ಕುಲು 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 ಹಾ ಅಂತ ಹೇಳಿ ನಕ್ಕ ಒಂದು ಕ್ಷಣದೊಳಗಡೆ ಮತ್ತ ಅಳ್ತಾರಂತ. ಅತ್ತಾಗ ಅವಾಗ ಅಲ್ಲಿ ಇರುವಂತ ಆ ಬುದ್ಧನ ಅಪ್ಪ ಕೇಳಿದಂತ, ಮಹಾರಾಜ ಕೇಳಿದಂತ, ಅಲ್ರಿ ಗುರುಗಳ ಒಂದು ಕ್ಷಣದೊಳಗಡೆ ನಕ್ಕ ಒಂದು ಕ್ಷಣದೊಳಗಡೆ ಮತ್ತ ಹತ್ತಿಲೆ ಯಾಕ ಅಂತ ಕೇಳಿದ್ರಂತ. ಕೇಳಿದಾಗ ಆ ಅಜಿತ್ ಮಹರ್ಷಿಗಳ ಉತ್ತರ ಹೇಳಿದ್ರಂತ, ಯಪ್ಪ ಏ ಮಹಾರಾಜ, ಈ ಮಗು ಅದಲ್ಲ, ಈ ಮಗು ಸಾಮಾನ್ಯವಾದ ಮಗು ಅಲ್ವೋ ಯಪ್ಪ, ಇವ ಜಗತ್ತಿಗೆ ಕಲ್ಯಾಣವನ್ನು ಮಾಡುವಂತ ಮಗ. ಅದಕ್ಕೆ ಇವನನ್ನು ನೋಡುವಂತ ಭಾಗ್ಯ ನನಗೆ ಸಿಕ್ತ ಅಂತೇಳಿ ಮಗು ಅಂತ ನಕ್ತಿ, ನಾನು ಹರ್ಷದಿಂದ ನಕ್ತಿನಿ. ಮತ್ತ ಹತ್ತಿರ ಯಾಕ್ರಿ ಅಪ್ಪ, ಈ ಪುಣ್ಯಾತ್ಮ ಈ ಮಗು ಅದಲ್ಲ ಮುಂದೆ ಬೆಳೆದ ಮೇಲತ್ತ ಪಾಲಿ ಭಾಷೆ ಒಳಗಡೆ ಒಂದು ದೊಡ್ಡದಾದಂತ ಒಂದು ಗ್ರಂಥ ಬರೀತಾನ. ಆ ಗ್ರಂಥವನ್ನು ಓದಲಿಕ್ಕೆ ನಾ ಇರೋದಿಲ್ಲ, ನನ್ನ ಆಯುಷ್ಯ ಮುಗಿದಿರ್ತದ ಅಂತೇಳಿ ಕಣ್ಣಾಗ ನೀರು ಬಂದು ಹಾನಗಲ್ ಕುಮಾರ ಅಪ್ಪಂಗಳ ಜನನ ಆಗಿತ್ತು. ಹಾನಗಲ್ ಕುಮಾರ ಸ್ವಾಮಿಗಳ ಜನನ ಇನ್ನು ಈಗ ಅದ ಹುಟ್ಟಿದ್ರು, ಜನನ ಆಗಿತ್ತು. ಜನನ ಆದ ತಕ್ಷಣ ಕಿತ್ತು ತಿನ್ನುವಂತ ಬಡತನ, ಬ್ಯಾಡ 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 ಅಂದ್ರು ಮಕ್ಕಳ ಅವ್ರಿಗೆ ಹುಟ್ಟೇ ಹುಟ್ಟಾವ್. ಶ್ರೀಮಂತರಿಗೆ ನನಗೊಂದು ಮಗ ಬೇಕಾಗಿತ್ತು, ನನಗೊಂದು ಮಗ ಬೇಕಾಗಿತ್ತು ಅಂದ್ರು ಒಟ್ಟೆ ಮಕ್ಕಳಾಗ್ತಿರಂಗಿಲ್ಲ. ಅಲ್ಲಿ ಬ್ಯಾಡ ಬ್ಯಾಡ ಅಂದ್ರು ಮಕ್ಕಳಾಗಿ ಹುಟ್ಟಿತ್ತು. ಹುಟ್ಟಿದಾಗ ಅವ ಹುಟ್ಟಿದ ಹೊಂಟಾಳಿಗೆನ ಮನೆಗೆ ಒಬ್ಬ ಭಿಕ್ಷುಕ ಬಂದವನ ಏನ್ ಹೇಳಿದ ಅಂತಂದ್ರ, ಮನೆಗೆ ಹೋದರಿಗೆ ಮೊದಲು ಬಾಗಿಲಕ್ಕೆ ಬಂದ ಭವತಿ ಭಿಕ್ಷಾಂದೆ ಅಂದ ಬಿಟ್ಟ ಒಬ್ಬ ಜಂಗಮ. ಒಳಗಡೆ ಅದ ಒಬ್ಬಳು ಹೆಣ್ಮಗಳ ಮಗುವನ್ನು ಹೆತ್ತದಾಳ. ಆ ಹುಟ್ಟಿದಂತ ಮಗು ಹಾನಗಲ್ ಕುಮಾರಪ್ಪಂಗಳವರು. ಅವಾಗ ಎದುರಿಗೆ ಬಾಗಿಲಿಗೆ ಬಂದ, ಏನಾದ್ರೂ ನೀರು ತಾಯಿ ಅಂತ ಹೇಳಿ ಕರಿತಾನ. ಆ ಮನಿ ಒಳಗಡೆ ಇದ್ದಂತ ಮುದಿಕ ಅಂತದ, ಈಗ ನಾವು ಬಹಳ ಗದ್ದಲ್ನೇ ಆಗದಪ್ಪ, ಐನಾರ ಒಂದಿಟ ಮುಂದಿನ ಮನೆಗೆ ಹೋಗ ಅಂತ
ಅಂದವ ಅಂದ್ಲಕ್ಕೆ ಮುದುಕಿ ಅಂದಿದ್ದಕ್ಕಾಗಿ ಆ ಪುಣ್ಯಾತ್ಮ ಆ ಜಂಗಮ ಅಂದಂತ ಇಲ್ಲ ಏನಾದ್ರೂ ಇತ್ತಂದ್ರ ಒಂದಿಟ್ಟ ಕೊಟ್ಟು ಬಿಡ್ರಿ ತಗೊಂಡು ಹೋಗ್ಬೇಕಂತ ಅವ ಅಂದಂತ. ಈಗ ನಮ್ಮ ಮನೆ ಒಳಗಡೆ ಬಾಣಂತಿ ಈಗ ಹಡದಾಳು, ಈಗ ನಾವು ಬಹಳ ಗದ್ದಲ್ನ್ಯಾಗ ಅದೀವು, ಒಕ್ಕಿ ಏನಿಲ್ಲೋ ಅಂತೇಳಿ ಅನ್ಲತ್ತ. ಏನ್ ಹಡದಾರ ನೋಡ, ಏನು ಹಡದಾರ ಅಂತ ಕೇಳಿದಂತವ ಜಂಗಮ. ಗಂಡ ಹಡದಾರ, ಗಂಡ ಗಂಡ ಹಡದಾರೇನ ಎಟ್ಟರೆ ಮಾತಾಡ್ತೀವ ಸ್ವಾಮಿ, ಹೋಗಲ ಹೋಗ, ನಮಗ ರಗಡಾಗೈತಿ, ಮತ್ತೊಂದು ಹುಟ್ಟೈತಿ, ಈಗ ಒಕ್ಕೇನಿಲ್ಲ, ಬ್ಯಾಸರಾಗಿದ್ರ ಅದನ್ನ ಕೊಟ್ಟು ಬಿಡ ಹೊಕ್ಕನ ಅಂದವ ಜಂಗಮ. ಅವ್ವ ಚಲೋ ಐನಾರದಲ್ಲಿ ತಗ ಅಂತೇಳಿ ಅಂದ. ಆ ಮುದುಕಿ ಹಿಂಗ ತಿರ್ಗೋಟಾಗೆ ಜಂಗಮನ ಇರ್ಲಿಲ್ಲ, ಜಂಗಮನ ಇರ್ಲಿಲ್ಲ. ಅಲ್ಲೊಂದ ವಾಕ್ಯ ಬಂದಿತ್ತಲ್ಲ, ಒಟ್ಟು ಬಿಡು ನಾ ತಗೊಂಡು ಹೊಕ್ಕನಂದಿದ್ದಂತ ಮಾತು ಮುಂದೊಂದು ದಿವಸ ಆ ಶಿವಯೋಗ ಮಂದಿರವನ್ನ ಕಟ್ಟಿ ಲೋಕಕ್ಕೆ ಕೀರ್ತಿಯನ್ನು ಹೆಚ್ಚು ಮಾಡ್ತಿದ್ದ. ಲೋಕದಂತೆ ಹೋಗರು, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡ ನಮ್ಮ ಶರಣರು. ಜ್ಞಾನದಂತೆ ಇಬ್ಬರು, ಪುಣ್ಯದಂತೆ ಬಬ್ಬರು, ಮುಕ್ತಿಯಂತೆ ಮುಕ್ತರು ನೋಡ ನಮ್ಮ ಶರಣರು. ಹಂಗ ಈ ಸಣ್ಣ ಮಗು ಇದ್ರೂ ಕೂಡ ಆ ಮಗು ಸಾಮಾನ್ಯ ಆಗಿರಲಿಲ್ಲ. ಅದು ಬಂಗಾರದ ಮಾರಿ ಮುಖ ಟಳ 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 ಹೊಳಿತಿತ್ತು ಹೊಳಿತಿತ್ತು ಹೊಳಿತಿತ್ತು. ಆ ತಾಯಿ ನಮ್ಮ 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 ಭಾರತೀಯ ಪರಂಪರೆಯಲ್ಲಿ ಬಹಳಷ್ಟು ಗೌರವದಿಂದ ಕಾಣುವಂತ 4 ವಸ್ತುಗಳು, ಮಸ್ತರ 4 ವಸ್ತುಗಳು ಯಾವುವು ಅಂತಂದ್ರ, ಸುಮಾರು 10,000 ವರ್ಷಗಳ ಹಿಂದ ವೇದಗಳು ಹುಟ್ಟುಕೊಂಡಿಯವ. 10,000 ವರ್ಷಗಳ ಹಿಂದೆ ವೇದಗಳು ಹುಟ್ಟಿದಾಗ ಆ ವೇದದೊಳಗಡೆ ಬರೆದಿದ್ದಾರ. ಅವಾಗ ನಮ್ಮ ಹಂಗ ಗುಡಿಗಳ ಅಲ್ಲೇ ಗುಡಿಗಳ ಇರ್ಲಿಲ್ಲ. ಅಲ್ಲೇ ಏನು ಬರೆದಿದ್ರ ಅಂತಂದ್ರ ವೇದದೊಳಗಡೆ, ನೋಡಪ್ಪ ನಮಗ ಗುಡಿ ಕಟ್ಸಾಕ್ ಆಗಂಗಿಲ್ಲ, ಇದನ್ನ ನೀ ಗ್ರಂಥದೊಳಗಡೆ ಇರುವಂತದ್ದನ್ನ ನೀನು ತಿಳ್ಕೊಂಡು ಬಿಡು. ಏನು ಮೊದಲನೇದು ಯಾವ ದೇವರ ಅನ್ನೋದನ್ನ ಬರೆದಿದ್ರು. 1 ಮಾತೃದೇವೋ ಭವ, 2 ಪಿತೃದೇವೋ ಭವ, 3 ಆಚಾರ್ಯ ದೇವೋ ಭವ, 4 ಅತಿಥಿ ದೇವೋ ಭವ. ಈ 4ಗಳು ಈ ಮಂಚಕ್ಕೆ ಹೆಂಗ 4 ಕಾಲುಗಳ ಮುಖ್ಯ ಈ ಜಗತ್ತಿಗೆ, ಈ ಪ್ರಪಂಚಕ್ಕ ಈ 4 ವಸ್ತುಗಳು ಬಹಳಷ್ಟು ಮುಖ್ಯ. ಇವುಗಳನ್ನ ಕಳ್ಕೊಳಕ್ ಹೋಗ್ಬೇಡ ತಮ್ಮ. ತಾಯಿ ಕರುಳದ ಸಾಮಾನ್ಯ ಕರಳೇನು ತಾಯಿ ಅಂದ್ರೆ ಏನು? ತಾಯಿ ಅಂತಂದ್ರ ಅದೊಂದು ಬೆಳಕ. ಅದನ್ನೇನು ನೋಡಂಗಿಲ್ಲ. ಯಾವ ಜನ್ಮದಲ್ಲಿ 7 ಜನ್ಮದಲ್ಲಿ ಆ ಋಣ, ತಾಯಿ ಋಣ ತೀರ್ಸಕ್ಕಾದಿತ್ತೇನೋ. ತಾಯಿ ನೋಡ್ರಿ ನೀವು ಅವುಗಳ್ರಿ ಅದಿರಲಿಲ್ಲ, ನೀವು ಬಹಳ ಗಟ್ಟಿ. ನೀವು ಇವತ್ತಿನ ಪ್ರವಚನವನ್ನು ಯಾರು ಮಿಸ್ ಮಾಡ್ಕೋತಾರಲ್ಲ ಅದು ಬಹಳಷ್ಟು ನಷ್ಟ ಆಗುತ್ತದ. ಯಾರು ಲಕ್ಷ್ಯ ಇಟ್ಟು ಕೇಳ್ತಿಲ್ಲ ಅವ್ರಿಗೆ ಬಹಳ ಲಾಭ ಆಗುತ್ತದ. ತಾಯಿ ಅನ್ನುವಂಥವಳು, ಆಕೆ ತಾಯಿ ಅವಳು ಹೆಣ್ಣಲ್ಲ, ಸಾಕ್ಷಾತ್ ಜಗಜ್ಜನನಿಯ ಸ್ವರೂಪಳು. ಅವಳು ಹೆಂಗ ಇರ್ತಾಳ ಯವ್ವ, ನೀವು ಅದಿರಿಲ್ಲ ತಾಯಿ, ನೀವು ಕಟ್ಟುಕೊಂಡು ಗಂಡನ ಬಿಡ್ತೀರಿ, ಕಡೆ ಮಕ್ಕಳನ್ನ ಮಾತ್ರ ಬಿಡಂಗಿಲ್ಲ. ನೀವು ಹೋಗ್ಲಕ್ಕ, ಆದ್ರೆ ನನ್ನ ಮಗ ಅದಾನ, ನನ್ನ ಮಗ ಬೆಳಿತಾನ, ನನ್ನ ಮಗ ಅದಾನ, ನನ್ನ ಮಗ ಆಸಗಾಗ್ತಾನ ಅಂತೇಳಿ ಅನ್ಕೊಂಡ ಅದನ್ನು ಮುದ್ದಾಡಿ ಅದನ್ನು ನೀವು ಮನಿ ಒಳಗಡೆ ಮತ್ತೊಬ್ಬರು ಮನಿ ಒಳಗಡೆ ಕೂಲಿ ನಾಲಿ ಮಾಡಿ ಮುಸ್ರಿ ಬೆಳಗ್ಗೆ ಅದನ್ನ ಮಾಡಿ ಇದನ್ನ ಮಾಡಿ ಸಂಕಟ ಪಟ್ಟುಕೊಂಡು ಆ ಮಗನನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ತಾಯಿ ಋಣ ಏನು ಮಾಡಿದ್ರು ತೀರ್ಸೋದಿಕ್ಕೆ ಆಗೋದಿಲ್ಲ. ಆದಿಗುರು ಶಂಕರಾಚಾರ್ಯರ ಹೇಳ್ತಾರೆ ಇದನ್ನ, ತಾಯಿ ಋಣವನ್ನ ಎಂದೂ ತೀರ್ಸಕ್ ಆಗೋದಿಲ್ಲ ಅಂತ ಹೇಳಿ ಅನ್ಕೊಂಡ ಅಲ್ಲಿ ಕಾಶ್ಮೀರದಲ್ಲಿ ಹಿಮಾಲಯದಲ್ಲಿ ಇದ್ರವ್ರು. ಸುಮಾರು ಬರೇ ಅವರ ಆಯುಷ್ಯ, ಶಂಕರಾಚಾರ್ಯರ ಆಯುಷ್ಯ 34 ವರ್ಷ ಮಾತ್ರ ಬದುಕಿದ್ರು. ಹಿಮಾಲಯದಲ್ಲಿರುವಂತ ಆ ಶಂಕರರು ತಾಯಿಯ ಮುಪ್ಪಾವಸ್ಥೆ ಗೊತ್ತಾಯಿತು. ಅಲ್ಲಿಂದ ಓಡೋಡಿ ತಮಿಳುನಾಡಿನಲ್ಲಿ ಇರುವಂತಹ ಕಾಲ್ನಡಿಗೆ ಬಂದ ಕೊನೆ ಗಳಿಗೆಯಲ್ಲಿ ತಾಯಿಯ ಒಂದು ಪಾದ ದಡಿಯಲ್ಲೇ ಕೂತ ಆಕೆ ಸೇವೆಯನ್ನು ಮಾಡ್ತಾರ.
ಹುಚ್ಚ ಅಂತಾರ. ಸ್ವರ್ಗ ಸ್ವರ್ಗ ಮಾಸ್ತರ ಬೇರೆ ಎಲ್ಲೂ ಇಲ್ಲ. ನೀನು ಸ್ವರ್ಗ ನೋಡ್ಬೇಕು ಅಂತ ಅನಿಸಿತ್ತಂದ್ರ ನಿನ್ನ ನಿಮ್ಮ ತಾಯಿ ಪಾದ ಸೇವೆ ಮಾಡು, ಅಲ್ಲದ ಸ್ವರ್ಗ. ಅಲ್ಲದ ಸ್ವರ್ಗ ಮತ್ತೆಲ್ಲಿಯೂ ಇಲ್ಲ. ತಾಯಿಯ ಮಡಿಲು ಅನ್ನೋದು ಬಹಳಷ್ಟು ದೊಡ್ಡದು. ಆ ತಾಯಿಯ ಮಡಿಲು ಬಹಳ ದೊಡ್ಡದು. ಆ ತಾಯಿಯ ನಿನಗೆ ಏನಾದರೂ ನೋವು ಬಂದಿತ್ತಂದ್ರ, ನಿನಗೆ ಏನಾದರೂ ಬಿಸ್ನೆಸ್ ನಲ್ಲಿ ಲಾಸ್ ಆಗಿತ್ತಂದ್ರ, ನಿನಗೆ ಏನಾದರೂ ಸಮಾಜದಲ್ಲಿ ಅಗೌರವ ಉಂಟಾಗಿತ್ತಂದ್ರ, ನಿನಗೆ ಏನಾದರೂ ದುಃಖದ ಸಂಗತಿ ಬಂದ ನಿನಗೆ ಒಕ್ಕರಿಸಿತ್ತು ಅಂತಂದ್ರ ನೀನು ಎಲ್ಲಿ ಹೋಗ್ಬೇಡ. ಯಪ್ಪ ಎಲ್ಲಿ ಹೋಗ್ಬೇಡ. ನಿನ್ನ ತಾಯಿಯ ತೊಡಿ ಮ್ಯಾಲ ಬಂದ ಹನಿ ಹಚ್ಕೊಂಡು ಬಂದ 5 ನಿಮಿಷ ಮಕ್ಕಳು ಸ್ವರ್ಗ ಸಿಕ್ಕು ಬಿಡ್ತದ. ಸ್ವರ್ಗ ಸಿಕ್ಕು ಬಿಡ್ತದ. ಅನುಭವಕ್ಕೆ ಬಂದಿರ್ತದ ನಿಮಗ. ಅನುಭವಕ್ಕೆ ಬಂದಿರ್ತದ. ಶಂಕರಾಚಾರ್ಯರು ಸನ್ಯಾಸಿ ಆಗಿದ್ರು ಕೂಡ ಬಂದ ತಾಯಿಯ ಸೇವೆಯನ್ನ ಮಾಡಿ ಆಕೆ ಅಂತ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರ. ಎಲ್ಲ ಊರಿನ ಜನರು ಅವ್ರಿಗೆ ಹೀಯಾಳಿಸಿ ಅವರನ್ನು ಅಗೌರವದಿಂದ ಕಂಡ ಅವರನ್ನು ಹೊರಗೆ ಹಾಕ್ತಾರ. ಕರೆ ಆದ್ರೂ ಕೂಡ ತಾಯಿಯ ಸೇವೆ ಮಿಗಿಲಾದದ್ದು ಅಂತ ಹೇಳಿ ಅವ್ರು ಯಾಕೆ ಹಂಗ ಬಂದ್ರು. ಅಷ್ಟ ಅಲ್ಲದ ಆಗಲೇ ಹೇಳಿನಲ್ಲ ನಾನು, ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದಂತ ಮಹಾನುಭಾವರು ಹಾನಗಲ್ಲದ ಕುಮಾರಸ್ವಾಮಿಗಳು ಮನೆಯನ್ನು ಬಿಟ್ಟು ಹೋಗುವಂತ ಪ್ರಸಂಗ ಬಂದಾಗ ತಾಯಿಗೆ ಹೇಳ್ತಾರಂತ, ಅವ್ವ ನಮ್ಮವ್ವ ನೋಡು ಯವ್ವ, ನಾನು ಸಮಾಜಕ್ಕಾಗಿ ಹೋಗ್ಬೇಕಾಗ್ಯದ. ಇನ್ನು ಮ್ಯಾಲ ನನ್ನನ್ನ ನೀನು ಸಮಾಜಕ್ಕೆ ಬಿಟ್ಟು ಕೊಡ್ಬೇಕು ತಾಯಿ. ನಾನು ಹೊರಡಬೇಕಾಗುವಂತ ಪ್ರಸಂಗ ಬಂದದ. ಈಗ ನಾನು 3 ವರ್ಷಗಳ ಕಾಲ ಒಂದಿಷ್ಟು ಹಣವನ್ನ ದುಡಿದು ಗಳಿಸಿ ಇಟ್ಟನ, ತಗೋ ಇವನ್ನ ಎಲ್ಲವನ್ನ ನಿನ್ನ ಉಡಿಯಾಗ ಹಾಕ್ತನ, ನಿನ್ನ ಉಡಿ ಒಳಗಡೆ ಹಾಕ್ತನ, ತಗೋ ತಾಯಿ ಇವತ್ತನ್ನ ಇಟ್ಕೋ. ಕಷ್ಟದ ಕಾಲದೊಳಗಡೆ ನಿನಗೆ ಬರ್ತದ. ನಿನ್ನ ಋಣವನ್ನು ನಾನು ತೀರ್ಸಾಕ 7 ಜನ್ಮಗಳು ಹೊತ್ಕೊಂಡು ಬಂದ್ರು ಆಗೋದಿಲ್ಲ. ನೀನು ಆಶೀರ್ವಾದ ಮಾಡಿ ನನ್ನನ್ನು ಬೀಳ್ಕೊಡು ತಾಯಿ ಅಂತೇಳಿ ಪಾದಕ್ಕೆ ಬಿದ್ದ ಆಶೀರ್ವಾದ ಪಡ್ಕೊಂಡ ಹಾನಗಲ್ ಕುಮಾರಸ್ವಾಮಿಗಳು ಹೊರಟ ಸಮಾಜ ಉದ್ಧಾರಕ್ಕಾಗಿ ಹೊರಟು ಹೋಗುತ್ತಾರ. ಸ್ವಾಮಿ ವಿವೇಕಾನಂದರು ಹೆಸರು ಕೇಳಿರಿಲ್ಲೋ? ಸ್ವಾಮಿ ವಿವೇಕಾನಂದರು ಕೂಡ ಆ ಭುವನೇಶ್ವರಿ ತಾಯಿಗೆ, ಅಮ್ಮ ನನ್ನನ್ನು ನಾನು ಸನ್ಯಾಸಿಯಾಗಿ ಹೊರಡಾಕತ್ತನ, ನನಗೆ ಆದ್ಯ ಒಬ್ಬ ಯೋಗ್ಯ ಗುರುನಾಥ ಸಿಕ್ಕಿದಾರ, ನಾನು ಹೊರಡ್ತೇನೆ. ರಾಮಕೃಷ್ಣ ಪರಮಹಂಸರು ನನಗೆ ಸಿಕ್ಕಿದ್ದಾರ, ನಾನಿನ್ನು ಮನೆಯನ್ನು ತೊರೆದು ಹೊರಡಬೇಕಾಗ್ಯದ ಅಂತ ಹೇಳಿ ಹೊರಟು ಹೋಗಿ ಆಕೆ ಭುವನೇಶ್ವರಿ ತಾಯಿ ಅಂತ ಸಂಸ್ಕಾರಕ್ಕೆ ಅವರು ಕೂಡ ಆಗಮಿಸ್ತಾರ ಅಂತ ಅಂದ್ರ ತಾಯಿ ಮಹಿಮೆ ಸಾಮಾನ್ಯ. ತಾಯಿ ಋಣ ತೀರ್ಸಕತ್ತೇನೆ. ಸ್ವರ್ಗಕ್ಕಿಂತಲೂ ಹೆಚ್ಚಿನ ಆಗಿರುವಂತಹ ಸುಖ ಎಲ್ಲಾದ್ರೂ ಇತ್ತಂದ್ರೆ ತಾಯಿ ಮಾಡಲು ಅಂತೇಳಿ ಅನ್ನೋದು ಗೊತ್ತಿದ್ರು ಕೂಡ ಈಗಿನ ಸಮಾಜ, ನಾವು ಅಪ್ಪ ಅವ್ರನ್ನ ಏರ್ಪೋರ್ಟಿಗೆ ಕಳ್ಸಕ್ ಹೋಗಿದ್ವಿ, ವಿಮಾನ ನಿಲ್ದಾಣಕ್ಕೆ ಕಳ್ಸಕ್ ಹೋಗಿದ್ದೀವಿ. ಹೈದರಾಬಾದೊಳಗಡೆ ಕಣ್ಣಾರೆ ಕಂಡಂತ ಒಂದು ಘಟನೆ ಅಲ್ಲೇ ಏನಾಗಿತ್ತು ಅಂತಂದ್ರ ತಾಯಿ ಲಕ್ಷ್ಯಕ್ಕಿರ್ಬೇಕು. ಇಬ್ರು ಗಂಡ ಹೆಂಡತಿ ಅದಾರ, ಒಂದು ಮುದಿಕದ, ಒಂದು ಸಣ್ಣ ಮಗು ಅದ, ಮೊಮ್ಮಗ. ಆ ಮುದುಕಿ ಅಲ್ಲಿ ಕಳಗ ಕೂತ್ಕೊಂಡು ಅಳಾಕತ್ತದ. ಇವ್ರಿಬ್ಬರು ಇನ್ನೇನು ಸದ್ಯ ಹೊರಡಾಕ್ ನಿಂತಾರ. ಅವಾಗ ಆ ಮುದುಕಿ ತಳಗಿ ಕುಂತ್ಕೊಂಡು ಅಂತದ, ನನ್ನಕ್ಕೆ ಕರ್ಕೊಂಡು ಹೋಗು ನನ್ನ ಮಗನ, ನನ್ನ ಒಬ್ಬಕ್ಕೆ ನಾನು ಹೆಂಗ್ ಬದುಕ್ತೀನಿ? ನೀ ರಾಮನ ಒಬ್ಬ, ಇನ್ನೊಬ್ಬರ ಅದಾನಂತಂದ್ರ ಅವನು ಇಲ್ಲ. ನೀವೊಬ್ಬನ ನಾನು ಅಪೂಪ್ರ, ಒಂದು ಗಂಡಿದ್ರೆ ಸಾಕ, ನೀವು ಒಬ್ಬಿದ್ರೆ ಸಾಕಂತ ಹೇಳಿ ನಿನ್ನನ್ನು ಸಾಕಿ ಬೆಳೆಸಿ ದೊಡ್ಡವನ್ ಮಾಡಿ ಸಾಲಿ ಕಲಿಸೇನೆ. ಹಂಗ ಮಾಡಬೇಡ ಅಂತ ಹೇಳಿ ಅದು ತಳಗ ಕುತ್ಕೊಂಡ ಆ ಮುದುಕಿ ಕಣ್ಣೀರ್ ಹಾಕೋತ ಅಳ್ಕೋತ ಆ ಮಗನ ಮುಖ ನೋಡ್ತತಿ. ಆ ಮಗ ಇದ್ದವ, ಅವ ಹೆಂಡತಿ ಕಡೆ ನೋಡಿ ಯಾವಾಗ ಬರ್ತೈತಂತ, ವಿಮಾನ ಯಾವಾಗ ಬರ್ತೈತೆ ಅಂತೇಳಿ ಅವ ಆ ಕಾಡೆ ನೋಡಾಕತ್ತಾನ. ಅಂಥ ಸಂದರ್ಭದೊಳಗಡೆ ನಾವು ನಮ್ಮ ಅಪ್ಪಗಳು ಎಲ್ಲರೂ ಕೂಡ ಆ ಒಂದು ಸ್ಥಾನಕ್ಕೆ ಬಂದ್ವು. ಇವ್ರು ನಮ್ಮ ಅಪ್ಪ ಮೊದಲ ಯಾರು ಕಣ್ಣೀರು ಹಾಕಕತ್ತಾರಂದ್ರ ಅವ್ರಿಗೆ ತಯಾರಾಗಿ ನಿಂತಿರ್ತಾರೆ. ಇವ್ರ ಏನಾಗೈತಿ ಅಂತ ಕೇಳಿದ ಆ ಮುದುಕಿನ, ಯಪ್ಪ ನನಗಿರುವ ಒಂದ ಗಂಡ, ಹೆಣ್ಣು ಇಲ್ಲ, ನಮ್ಗೆ ಯಾವ ಗಂಡೂ ಇಲ್ಲ, ರಾವಣ ಒಬ್ಬನ, ಹಿಂಗ ನಾ ಒಬ್ಬಟ್ಟಿನದನ್ನು ನಾನು ಇಲ್ಲೆಲ್ಲೋ ವೃದ್ಧಾಶ್ರಮದಾಗ ಹಾಕಾಕ ಹೇಳಿ ಅನ್ನತ್ತ, ನಾನು ಇಲ್ಲೇ ಬಿಟ್ಟು ಹೋಗ್ತಾನಂತ, ನನ್ನ ಮಗ
ಮಗನಿಗೆ ಒಂದಿದ್ದ ಹೇಳ್ಬೇಡಪ್ಪ ಹೇಳ್ದು ಅಂತೇಳಿ ಮಾತಾಡ್ತಿದ್ರು. ಅವಾಗ 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 ಅಪ್ಪ ಅವರು ಅವಾಗ ಅವನ ಕರೆದು ತಮ್ಮ ಹಂಗೆ ಮಾಡಬೇಡವೋ, ನಿಮ್ಮ ಅವ್ವ ಅಂತಲ ಆಕಿನೂ ಒಬ್ಬಕಿನ ಕರ್ಕೊಂಡು ಹೋಗ್ಬಿಡು ಅಂತೇಳಿ ಹೇಳಿದಾಗ ಅವನು ಮತ್ತಷ್ಟು ಸಿಟ್ಟು ಬಂದ್ಬಿಡ್ತಾ ತಾಯಿ ಮೇಲೆ. ಮತ್ತು ಸಿಟ್ಟು ಬಂತ. ನಿನಗೆ ಎಟ್ಟರೆ ಹೇಳುದು ಆ ಮುದುಕಿಯನ್ನು ಕುರಿತು ಬೈತಾನ. ನಿನಗೆ ಎಟ್ಟರೆ ಹೇಳುದ ನಿನಗೆ ತಿಳಿತೈತೆ ಇಲ್ಲೋ, ನಾವು ಬೇರೆ ದೇಶಕ್ಕೆ ಹೊಂಟದೀವು, ನಾವು ಅಮೆರಿಕಾಗ ಹೊಂಟದೀವು, ನಿನ್ನ ಅಲ್ಲಿ ಕರ್ಕೊಂಡು ಹೋಗಕ್ ಬರಂಗಿಲ್ಲ. ಅಲ್ಲಿ ಸತ್ಯಂದ್ರೆ ನನ್ನ ಹೆದಕ ಮೊಬೈಲ್ ಹಾಕಿನಿ, ನೀ ಇಲ್ಲೇ ಸಾಯಿ ಇಲ್ಲೇ ಏನಾರ ಮಾಡ ಅಂತ ಹೇಳಿ ನೀನು ಬಾಳ ಎಟ್ಟು ಮಾತಾಡ್ತೀನಿ ಮಂದಿ ಮುಂದ, ನನ್ನ ಮರ್ಯಾದೆ ಕಳಿತಿಲ್ಲ ಅಂತ ಹೇಳಿ ಅನ್ಕೊಂಡ ನಿನ್ನ 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 ಕಿಮ್ಮತ್ತರ ಎಟ್ಟೈತೆ ಅಂತ ಹೇಳಿ ಕೇಳ್ತಾನ ತಾಯಿನ ಬದ್ಮಾಸ್. ತಾಯಿಗೆ ಕಿಮ್ಮತ್ತು ಕಟ್ಟಕ್ ಬರ್ತದೆ, ತಾಯಿಗೆ ಕಿಮ್ಮತ್ತು ಕಟ್ಟಕ್ ಬರ್ತದೇನೋ. ಆ ತಾಯಿ ಏನು ಮಾಡಿರ್ತಾರ, ಏನು ಮಾಡಿರ್ತಾರ ತಾಯಿ ನೋಡಿ, ಅಯ್ಯೋ ಬೆಳೆಸ್ತಾವ. ಸಂಸ್ಕಾರ ಇಲ್ಲದ ಬೆಳೆಸಿದ್ದಕ್ಕಾಗಿ ಆ ರೀತಿ ಪ್ರಸಂಗ ಬಂದು ಒದಗ್ಯದ. ಸಂಸ್ಕಾರ ಕೊಡ್ರಿ ಅಂತ ಈ ಮೈಕಿನ್ಯಾಗ ಒದರಿ ಯಾಕೆ ಹೇಳ್ತಾರ? ಇಲ್ಲಿ ಕರೆದ ಹಿಂಗ ಕುಂಡ್ರಿಸಿ ಮಕ್ಕಳು ನಾವು ಬಾಯಿ ಮಾಡ್ತಾವ. ಇಲ್ಲಿ ಬಾಯಿ ಮಾಡ್ಲಿ, ಗದ್ದಲ ಮಾಡ್ಲಿ, ದನಿಗೆ ಹಾಕ್ಲಿ, ಇಲ್ಲಿ ದನಿಗೆ ಹಾಕಿ ನಿಮ್ಮ ಮ್ಯಾಲ ಉಳ್ಳಾಡಿ ಇಲ್ಲಿ ಏನೋ ನೀವು ಅಡ್ಡಾಡಿರ್ತಿಲ್ಲ. ಇಲ್ಲಿ ಅಡ್ಡಾಡಿದ್ದಕ್ಕಾಗಿ ಅವ್ರಿಗೆ ನಿಮ್ಮ ಎಲ್ಲ ಪುಣ್ಯದ ಫಲ ಪಾದ ಸ್ಪರ್ಶದಿಂದ ಅವ್ರಿಗೆ ಹನಿ ಅಂಟಿಸ್ಕೊಂಡ ನಾಳೆ ನಿಮ್ಮನ್ನು ಹೊರಗೆ ಹಾಕಂಗಿಲ್ಲ. ಅವರ ನಿಮ್ಮ ಜೊತೆಗೆ ಬದುಕನ್ನು ಸಾಗಿಸ್ತಾರ. ಅವರ ಕರ್ಕೊಂಡು ಬರ್ರಿ, ಅವ್ರನ್ನ ನೀವು ಬರ್ರಿ, ಅವ್ರನ್ನೂ ಕರ್ಕೊಂಡು ಬರ್ರಿ. ಒಬ್ಬ ತಹಸೀಲ್ದಾರ್ ಆಗಿದ್ದಂತ ನಡೆದ ಘಟನೆ ಇದು. ತಹಸೀಲ್ದಾರ್ ಆಗ್ಯಾನ, ಊರು ಒಳಗಡೆ ಅವನಿಗೆ ಸನ್ಮಾನ ಇಟ್ಟಾರ. ನಮ್ಮ ಊರಿಗೇನ ದೊಡ್ಡ ಅಧಿಕಾರಿ ಆಗಿ ತಹಸೀಲ್ದಾರ್ ಆಗ್ಯಾನಪ್ಪ ಅವಂಗ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ್ಕೊಂಡು ಒಂದು ಸನ್ಮಾನ ಮಾಡೋನು, ಅವಂಗೊಂದು ಗೌರವ ಕೊಡೋನು, ನಮ್ಮ ಊರದಿಂದ ಹಿಂಗ ಆಗ್ಯಾನ ಅಂತೇಳಿ ಅವಂಗ ಗೌರವ ಸಮರ್ಪಣೆ ಮಾಡೋನು ಅಂತೇಳಿ ಅಪ್ಪವ್ರು ಅಂತ ಅವ್ರು ಕೂಡಿ ಅವಂಗೆ ನಾಲ್ಕಾರು ಎಲ್ಲರೂ ಕೂಡ್ಕೊಂಡ ಅವಂಗ ಆಹ್ವಾನ ಕೊಟ್ಟು ಬಂದ್ರ ಅವ ಅದಾನಲ್ಲ, ಅವ ಏನ್ ಮಾಡಿದಂತಂದ್ರ ಅವ್ರ ಅವ್ವಗ ಇನ್ನೊಬ್ರು ಫೋನ್ ಹಚ್ಚಿ ನಮ್ಮ ಅವ್ಗಟ್ಟು ಫೋನ್ ಕೊಟ್ಟು ಕಳಿಸ್ರಿ ಅಂತ. ಲಕ್ಷಕ್ಕಿರ್ಬೇಕಿದೆಯಲ್ಲ, ಇದು ನಡೀತದೆ, ಇದು ನಿತ್ಯ ನಡೀತದೆ ಇಂಥ ಘಟನೆಗಳು. ನಮ್ಮ ಅವ್ವ ಬಂದಿಟ್ಟ ಫೋನ್ ಕೊಟ್ಟು ಕಳಿಸ್ರಿ ಅಂತ ಹೇಳಿ ಕಳಿಸಿದ್ರೆ ಫೋನ್ ತಗೊಂಡು ಹೋಗ್ತು. ಒಂದು ಯಾವುದೋ ಒಂದು ಹುಡುಗ ಹೋಗಿ ಅವನಿಗೆ ಕೈಯಾಗ ಫೋನ್ ಕೊಡ್ತು. ಅವ ಫೋನ್ಯಾಗ ಮಾತಾಡಕತ್ತಿದ. ಏನ್ವಾ ಅವ್ಗ, ನಾನು ತಹಸೀಲ್ದಾರ್ ಆಗೇನೆ, ಈಗ ಊರಿಗೆ ಬರಾಕತ್ತೇನೆ. ನಾನು ಊರಿಗೆ ಬಂದ ತಕ್ಷಣ ನಿನ್ನಂತಲ್ಲಿ ಬರುವುದಿಲ್ಲ. ನೀನು ಆ ಫಂಕ್ಷನ್ಗೂ ಬರಬೇಡ, ಆ ಫಂಕ್ಷನ್ಗೆ ನೀ ಬರಾಕ್ ಹೋಗ್ಬೇಡ. ನೀನು ಮೊದಲ ಹೆಣ್ಮಗಳು, ಒಂದು ಕಣ್ಣಿಲ್ಲದ ಪುಟ್ಟ ಹೆಣ್ಮಗಳದದಿ. ಹೆಂಗನವಕ್ಕೆ ಪುಟ್ಟ ಹೆಣ್ಮಗಳದದಿ, ಹೆಂಗರೆ ಅದದಿ. ನೀ ನಮ್ಮ ಅವ್ವ ಅಂತ ಹೇಳಾಕ ನನಗೆ ನಾಚಿಕೆ ಬರ್ತೈತಿ. ನೀನು ನಮ್ಮ ಅವ್ವ ಅಂತ ಹೇಳಾಕ ನಾಚಿಕೆ ಬರ್ತದ. ನಿನ್ನ ಸೀರೆ, ನಿನ್ನ ಆಕಾರ, ನಿನ್ನ ಇದನ್ನ ನೋಡಿದ್ರ ನೀನ್ ನಮ್ಮ ಅವ್ವ ಅಂತ ಹೇಳ ಮೊದಲ ನನಗೆ ಹೇಸಿಕೆ ಬರ್ತದ. ಅದಕ್ಕಾಗಿ ನೀ ಏನು ಮಾಡಿದ್ರು ಅಲ್ಲಿ ಮಾತ್ರ ಬರಾಕ್ ಹೋಗಬೇಡ. ಫೋನ್ ಒಳಗಡೆ ಹೇಳಿದ ತಾಯಿ ಕೇಳಿದ ತಾಯಿ ಅಲ್ಲೋ ನನ್ನ ಮಗನ, ಇಂಥದ್ದು ಒಂದನ್ನು ನಾನು ನೋಡ್ಬೇಕಂತ ಹೇಳಿ, ನನ್ನ ಮಗಗ ಸನ್ಮಾನ ಮಾಡುವುದನ್ನು ನೋಡ್ಬೇಕಂತೇಳಿ ಒಂದು ಕಣ್ಣನ್ನು ಕಾಯಿ ಇಟ್ಕೊಂಡೇನೋ. ಹಂಗ ಮಾಡಬೇಡೋ, ನಾ ಬಂದು ದೂರ ಹೊತ್ತು ಎಲ್ಲರ ಕೂತು ನೋಡ್ತನೋ, ಹಂಗನಾಕ್ ಹೋಗ್ಬೇಡೋ ಅಂತ ಆ ತಾಯಿ ಹೇಳಿದ್ರು. ತಾಯಿ ಮಾತಿಗೆ ಖಬರ್ ಗೆಟ್ಟಂತ ವ್ಯಕ್ತಿ ಅಂತಾನ, ನೀ ಬರ್ಬೇಡ, ಬರತ್ನ ಏನಾದ್ರು ಅಂತಂದ್ರ ನಾನ ಬರುದಿಲ್ಲ ಮತ್ತ ಅಂದವ. ಯಪ್ಪ ಹಂಗ ಮಾಡಕ್ ಹೋಗಬೇಡ, ನನಗ ನಾನು ನಿನ್ನ ಗೌರವ ಆಗುದನ್ನು ಊರ್ ಮಂದಿರ ಹೊಗಳ್ತಾರಲ್ಲ ಅದನ್ನು ನೋಡಿ ನಾನು ಸಂತೋಷ ಪಡ್ತೇನೆ. ಈ ಜಗತ್ತಿನೊಳಗಡೆ ಸಂತೋಷ ಪಡುವ ಮೊದಲನೇ ವ್ಯಕ್ತಿ ಮಗ ಆದಂಥವ
ಆ ಸಂತೋಷ ಪಡುವಂತಹ ಮೊದಲನೇ ವ್ಯಕ್ತಿ ಜಗತ್ತಿನೊಳಗಡೆ ಯಾವ್ದಾದ್ರು ಇತ್ತಂದ್ರ ಅದು ತಾಯಿ ನೋಡ್ರಿ. ತಾಯಿ ಆ ತಾಯಿ ಅಂತಾಳ ನಾವು ಸಂತೋಷ ಪಡ್ತಿದ್ವಿ. ಇಲ್ಲ ನೀ ಬರುವುದಿಲ್ಲ ಅಂತಂದ್ರೆ ನಾ ಬರ್ತಾನ ಆತೋ ನನ್ನ ಮಗನ ನೀರೇ ಬಾ ನೀರೇ ಬಾ. 4 ಮಂದಿ ಹೇಳ್ತಾರಲ್ಲ ಅದನ್ನ ಕೇಳೆ ತೃಪ್ತಿ ಪಡ್ಬೇಕು ಅಂತೂ ಸಾಯಂಕಾಲ ಆತು. ಫಂಕ್ಷನ್ ದೊಡ್ಡದೊಂದು ಇದನ್ನು ಮಾಡಿದ್ರು, ಎಲ್ರು ತುಂಬಿದ್ರು. ಅವಾಗ ಅವ ಬಂದ ಆ ಗಾಡಿ ಒಳಗಡೆ ಬಂದ. ಶೂಟ್ ಹಾಕೊಂಡಾನ, ಬೂಟ್ ಹಾಕೊಂಡಾನ, ಅಗದಿ ಟಾಪ್ ಹಂಗ ತಯಾರಾಗ್ಯಾನ. ಕೂದ ಅಗದಿ ಹಾರ್ಯಾಡಿಸ್ಕೋತ 7-8 ಮಂದಿನ ಫ್ರೆಂಡ್ಸ್ ಕರ್ಕೊಂಡ ಅಗದಿ ನಂಬರ್ 1 ಆಗಿ ಬಂದ. ನಿರೂಪಣೆ ಮಾಡವರು ಹೊಗಳಕತ್ತಿದ್ರು. ಇಂಥ ವ್ಯಕ್ತಿ ನಮ್ಮ ಊರೊಳಗಡೆ ನಮ್ಮ ಊರಿನ ಕೀರ್ತಿಯನ್ನು, ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿದಂತವ್ರು ಈಗ ಆಗಮಿಸಕತ್ಯಾರ. ಅವ್ರು ಎಲ್ರಿಗೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ವೇದಿಕೆ ಮೇಲೆ ಕರ್ಕೊಂಡು ಬರ್ಬೇಕಂತ ಹೇಳಿ ಅಂದ್ರು. ಕರ್ಕೊಂಡು ಬಂದ್ರು, ವೇದಿಕೆ ಮೇಲೆ ಕುಣಿಸಿದ್ರು. ಅಪ್ಪವ್ರಂತ ಅವ್ರು ನಿರೂಪಣೆ ಮಾಡವ್ರವರು ತಾಯಿ ಅವ ನಿರೂಪಣೆ ಮಾಡುವಂತಹ ವ್ಯಕ್ತಿ ಹಾಗ ಸಭೆಯೊಳಗಡೆ ಕಣ್ಣಾಡಿಸಿದ. ಅಲ್ಲಿ ಮೂಲಿ ಒಳಗಡೆ ಬ್ಯಾಡ ಅಂತಂದ್ರು ತಾಯಿ ಕರಳ ಕೇಳಿದ್ದಿಲ್ಲ. ಅಲ್ಲಿ ಮೂಲ್ಯಾಗ ಕೂತಿತ್ತ. ಮುಗಿದು ಬಂದು ಮೂಲ್ಯಾಗ ಕೂತಿತ್ತು. ನನ್ನ ಮಗನ ನೋಡ್ಬೇಕು ಕಾರ್ಯಕ್ರಮ ಅಂತೇಳಿ ಅನ್ಕೊಂಡ ಹಿಂಗ ಕೂತಿತ್ತು. ಅವಾಗ ಈ ನಿರೂಪಣೆ ಮಾಡುವಂತ ವ್ಯಕ್ತಿ ಅವರನ್ನ ನೋಡಿ ಅಲ್ಲಿ ಮೂಲ್ಯಾಗ ಕೂತಾರ ನೋಡ್ರಿ. ಒಬ್ರು ವಯಸ್ಸಾದ ಅಜ್ಜಿ. ಅವರೇ ಇವ್ರ ಮಗ, ಅವರೇ ಇವ್ರ ತಾಯಿ. ಆ ತಾಯಿ ಮಗನ ಇವ್ರು ಅಂತೇಳಿ ಅವ ಹೃದಯ ತುಂಬಿ ಹೊಗಳಿ ಹೇಳಿಬಿಟ್ಟ. ಅವಾಗ ಇವ್ ಕೂತಂತ ಕುರ್ಚಿಯ ಮೇಲೆ ಕೂತಂಗಾಗಲಿಲ್ಲ, ಮುಳ್ಳಿನ ಮೇಲೆ ಕೂತಂಗಾಗತ್ತ. ಮುಳ್ಳಿನ ಮೇಲೆ ಕೂತಂಗಾಗತ್ತ. ಮುಳ್ಳಿನ ಮೇಲೆ ಬಡ ಎಲ್ಲ ಫಂಕ್ಷನ್ ಮುಗಿತನ್ನು ಸಂಗೀತ ಬಿಟ್ಟು ಗಟ್ಟಿ ಧೈರ್ಯ ಮಾಡಿ ಕುಂತ ಫಂಕ್ಷನ್ ಮುಗಿತು ನೋಟ ಅಳಗಿನ ಬರ ಇಳಿದವನ ಆ ಮುದಿಕ ಅಷ್ಟೊತ್ತಿಗೆ ಹೋಗಿ ಗುಡಿಸಲಕ್ಕೆ ಹೋಗಿತ್ತು. ಆ ಗುಡಿಸಲಕ್ಕೆ ಹೋಗಿ ಆ ಗುಡಿಸಲ್ದಾಗ ನಿಂತು ಭಯ ಕಟ್ಟಾನ. ನಿನಗೆ ಬರಬೇಡ ಅಂತ ಹೇಳಿದ್ದೆ ನಾನು, ನಾನು ಯಾಕೆ ಬರಕ್ ಹೋಗಿದ್ದೆ? ನಾನು ಮರ್ಯಾದೆ ಕಳೆದಿಲ್ಲ ಏನ್ ಮುದುಕಿ ಅಂತ ಹೇಳಿ ಭಯ ಕಟ್ಟಾನ. ಕುಟ್ಟಿ ಮಗ ಅದಾನಲ್ಲ ಅಂತೇಳಿ ಬೇಡ ನನ್ನ ಅಸಹ್ಯ ಮಾಡಿದ್ರಲ್ಲ, ನಿನಗೆ ತಿಳಿತೈತು ಇಲ್ಲೋ ಅಂತೇಳಿ ಬೇಡ ಬೇಸಗೊತ್ತಾದ ಮುದುಕಿ ಎಷ್ಟು ಬೇಸಗೊಂಡಿತ್ತು. ಅವಾಗ ಅಂತಾಳ, ತಮ್ಮ ನೀ ಅಂತೀಯೋ ನಾ ಕುಟ್ಟಿನ ಹೌದು ಯಪ್ಪ, ನಾ ಕುಟ್ಟಿನ ಖರೆ. ಆದ್ರೆ ನಾ ಹೆಂಗ ಕುಟ್ಟಿ ಆದನಿ ಅಂತಂದ್ರ ನೀನು ಬಹುತೇಕ 3ನೇತೆ 4ನೇತೆ ಇದ್ದಿರಬಹುದು. ಅವಾಗ ಚಿನ್ಪಾಣಿ ಆಡಾಕಂತ ಹೋಗಿದ್ದು. ಹೋದಾಗ ಆ ಯಾವ್ದೋ ಊರಾಗಿನ 4 ಹುಡುಗರು ನಿನ್ ಜೊತೆ ಆಡಾಕತ್ತಿದ್ರು. ಅವಾಗ ಹಿಂಗ್ ಮಾಡಿ ಚಿನಿ ಜೊತೆ ಹಿಂಗ್ ಹೊಡೆದ್ರು. ಆ ಪಣಿ ಬಂದು ನಿನ್ನ ಕಣ್ಣಿಗೆ ಕೂತು. ಅವಾಗ ಹೊಡ್ಕೊತ ನಿನ್ನ ಹಿಂಗ ಕೈ ಒಳಗಡೆ ತಗೊಂಡು ದವಾಖಾನಿಗೆ ಹಾಕಿ ಡಾಕ್ಟರ್ ಅಂತಾರ, ಈ ಮಗುವಿನ ಕಣ್ಣ ಇದು ಹೋಗ್ಯದ, ಬ್ಯಾರೆ ಯಾವ್ದಾರ ಕಣ್ಣು ಇತ್ತಂದ್ರ ಇದಕ್ಕೆ ಹಾಕಿ ಆಪರೇಷನ್ ಮಾಡಿ ಕಣ್ಣು ಸರಿ ಮಾಡ್ಬೋದು, ಹಂಗಿತ್ತಂದ್ರ ಇದನ್ನ ಆಪರೇಷನ್ ಮಾಡ್ತಾನ ಅಂದ್ರು. ಬ್ಯಾರೆದವ್ರು ನಮ್ಮ ಬಡತನಕ್ಕೆ ಯಾರು ಕೊಡ್ತಾರೋ ತಮ್ಮ, ಕಣ್ಣು ಯಾರು ಕೊಡ್ತಾರೋ ಅದಕ್ಕಾಗಿ ನನ್ನ ಕಣ್ಣನ್ನ ತಗೋರಿ ಡಾಕ್ಟ್ರ, ನನ್ನ ಮಗ ನನ್ನ ಕೈ ಈ ಪ್ರಪಂಚವನ್ನು ನೋಡಿ ಅಂತೇಳಿ ನನ್ನ ಕಣ್ಣು ಕೊಟ್ಟಿ ನಾ ಕುಟ್ಟ 9 ತಿಂಗಳ ಸಂಕಟ ನೀಡಿ ಪಟ್ಯಾಗ ತಾಯಿ ಕರಳಂದ್ರೆ ಇದು. ತನ್ನ ಮಗ ಬೆಳಕಾಗ್ಲಿ, ನನ್ನ ಮಗ ಚಂದಾಗಿರ್ಲಿಲ್ಲ, ಅವು ಕುಟ್ಟು ನಿನಗ ಅಂತಾರೋ ಅದು ಬ್ಯಾಡ. ನನಗ್ ಕುಟ್ಟಿ ಅಂದ್ರೂ ಪರವಾಗಿಲ್ಲ, ನಾನು ಅನಿಸ್ಕೊಳ್ತನ ಕರೆ, ನಿನಗ ಕುಟ್ಟ ಅನಿಸ್ಬಿಡ್ಬಾರ್ದು ಅಂತೇಳಿ ನನ್ನ ಕಣ್ಣನ್ನು ಕೊಟ್ಟು ನಿನಗ ಅನಿಸಿನಿ. ನೀನು ಒಳ್ಳೆಯ ಆದಿ, ನಾನು ಹಿಂಗಾದನು. ಅವಾಗ ನಮ್ಮ ಅಪ್ಪ ಒಂದು ಕಥೆ ಹೇಳ್ತಿದ್ರು ಇದನ್ನ. ಆ ತಾಯಿ ಮುದುಕಾಗಿತ್ತಂತ 4-6 ಫ್ರೆಂಡ್ಸ್ ಬಂದಿದ್ರಂತ ಮನೆ ಒಳಗಡೆ ಫಂಕ್ಷನ್
ಫಂಕ್ಷನ್ ಇತ್ತಂತ, ಅದು ಗುರು ಪೂರ್ತಿ ಇತ್ತಂತ. ಅದನ್ನ ಹೋಗಿ ಔಟ್ ಹೌಸ್ನಾಗ ಹೊರಗಡೆ ಹಾಕಿದ್ರಂತ. ಅದು ಗುರು ಅಂತದ್ದು ಯಾವ್ದು ಅಂತ ಫ್ರೆಂಡ್ಸ್ ಕೇಳಿದ್ರಂತ. ಯಾವ್ದೋ ಒಂದು ಬ್ಯಾರೆ ಎಲ್ಲಿರೋ ಮುದುಕಿ ಬಂದೈತೆ ಹೇಳ್ರಿ ಅಂತ ಹೇಳಿ ಇವ್ ಮಗನ ಹೇಳಿಬಿಡ್ತಾವ. ಇವ್ರೆಲ್ಲ ಮಕ್ಕಳ ಇವ್ರೆಲ್ಲ ಮಕ್ಕಳು ಅಂತಾರ ನೀವ್ರಿಗೆ. ಇವ್ರ ಮಕ್ಕಳಲ್ಲಿ ಇವರು ಇಕ್ಕಳಿವ್ರೆ. ಏನು ಕೊಟ್ರೆ ತೀರ್ತೈತಿ. ಏನು ಕೊಟ್ರೆ ತೀರ್ತೈತಿ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ತ್ರಾಸ ಕೊಟ್ಟಿದ್ದೋ. ತಾನು ಸೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಅವನನ್ನ ಕುಟ್ಟ ಹಾಕಣ ಬಾ ಅಂತ ಹೇಳಿ ತಾನು ಸೊರಗಿ ಅವ್ರ ಮನೆ ಇವ್ರ ಮನೆ ಕಸಮುಸರಿ ಮಾಡಿ ಅವನು ಬೆಳೆಸಿ ದೊಡ್ಡವನು ಮಾಡಿ ನಿಂದಿರಿಸಿ ಅವ್ರ ಕಡೆ ಚೀರಿಸ್ಕೊಳಕ್ ಮಾಡ್ಯಾಳನ. ತಾನು ಸೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನಿ ಆಸರಾಣಿ ಅಂತ ಮುಂದೊಂದು ದಿವಸ ನನ್ನ ಮಗ ನನಗೆ ಆಸರಾಗ್ತಾಳ ಅಂತೇಳಿ ತಾಯಿ ಬೆಳೆಸಾಳ. ಬೆಳೆದ ಮಗನಿ ಆಸರಾಣಿ ಅಂತ ತಾಯಿ ತಿಳಿದಳಲ್ಲೋ. ಬೆಳೆದ ಮಗನಿ ಆಸರಾಣಿ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಿತು ಇದಕ್ಕೆ ಬದುಕಂತಾರ. ಅವ ಮಗ ಅನವ, ಅವ ಮಗ ಅಲ್ಲ, ಅವ ಮನುಷ್ಯ. ಕೊರತೆ ಏನೋ ಆ ತಾಯಿ ಕೊಡಬೇಕಾಗಿದ್ದ ಸಂಸ್ಕಾರ. ತಾಯಿ ಸಂಸ್ಕಾರ ಕೊಟ್ಟಿದ್ರ ಅದು ಸರಿ ಆಗೇ ಆಗುತ್ತಿತ್ತು. ಆದ್ರೆ ಸಂಸ್ಕಾರ ಕೊಡ್ಲಿಲ್ಲ. ನನ್ನ ಮಗ ಬೆಳಿಲಿ, ನನ್ನ ಮಗ ಅಮೆರಿಕಕ್ಕೆ ಹೋಗಲಿ, ನನ್ನ ಮಗ ಅಲ್ಲಿ ಹೋಗ್ಲಿ, ನನ್ನ ಮಗ ಇಲ್ಲಿ ಹೋಗ್ಲಿ ಅಂತೇಳಿ ಸಾಲಿ ಕಲ್ಸಕ್ ಬ್ಯಾಡ್ರಿ ಅನ್ನೋದನ್ರಿ ಅವ್ವ ನಿಮಗ. ನಾನ ಸಾಲಿ ಕಲ್ಸಕ್ ಬ್ಯಾಡ ಅನ್ನೋದಿಲ್ಲ. ನೀವು ಎಲ್ಲಿ ಬೇಕಾದ್ರೆ ನೀವು ನೌಕರಿ ಮಾಡಿ, ಆದ್ರೆ ಓಡಿ ಬಂದ ನಿಮ್ಮ ತೊಂದರೆ ಆಗಲಿದೆ ಅಂತಂದ್ರೆ ಬಂದ ನಿಮ್ಮ ಪಾದ ಸೇವೆ ಮಾಡುವಂಗ ಇಟ್ಟುಕೊಳ್ಳುವಂತ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡ್ರಿ. ಗಾಂಧಾರಿ ಓಡಾಡಿ ಬಂದ್ಲಂತ, ಕೃಷ್ಣನಂತಲ್ಲಿ ಓಡಾಡಿ ಬಂದ್ಲಂತ. ಓಡಿ ಬಂದಂತಾಳ, ಹೇ ಕೃಷ್ಣ, ಇವತ್ತು ನನ್ನ 100 ಮಕ್ಕಳೆಲ್ಲ ಸಾಯಕ ನೀನ ಕಾರಣ. ನನ್ನ 100 ಮಕ್ಕಳು ಹುಟ್ಟಿರ್ತಾಳ. ಗಾಂಧಾರಿ ಬಂದ ಅಂತಾಳ ಕೃಷ್ಣನ ಮುಂದೆ ಬಂದ ಕೃಷ್ಣನ ಬೈತಾಳ. ಕೃಷ್ಣ, ಇವತ್ತು ನನ್ನ ಹೊಟ್ಟಿಷ್ಟು ಉರಿಯಾಕತ್ತದಲ್ಲ, ನನ್ನ ಮಕ್ಕಳ ಮಾರಣ ಹೋಮ ಆಗ್ಯದ. ಕುರುಕ್ಷೇತ್ರದಾಗ ನನ್ನ ಮಕ್ಕಳು ಎಲ್ಲರೂ ಸತ್ತಿದಾರೋ, ಅದ ಸಾಯಕ ಕಾರಣನ ನೀವು ಅಂತೇಳಿ ಕೃಷ್ಣನನ್ನ ಬೇಕಂತ. ಕೃಷ್ಣ ಅಂದಂತ ವಾಪಸ್ಸಾಗೆ, ನಾ ಕಾರಣ ಅಲ್ಲ, ಅದಕ್ಕೆ ಕಾರಣ ನೀ ಅದಿ ಕಾರಣ. ನಾಯಾಂಗ ಕಾರಣ ಅಂದ್ಲು. ನೀನು ಅವು ಬೆಳೆಯುವಂತ ಮಕ್ಕಳಿದ್ದಾಗ ಅವನು ಬೆಳೆಸುವಂತ ರೀತಿ ಒಳಗಡೆ ನೀನು ಕಣ್ಣು ಕಟ್ಕೊಂಡು ಇರ್ಲಾರ್ದ ಕಣ್ಣು ಬಿಟ್ಕೊಂಡು ನನ್ನ ಮಕ್ಕಳು ಏನು ಮಾಡಾಕತ್ತೇವ ಅಂತ ನೋಡಿದ್ದೆ ಅಂತಂದ್ರ ಇವತ್ತು ನಿನ್ನ ಮಕ್ಕಳಿಗ ರಣಭೂಮಿಯಲ್ಲಿ ಸಾಯ್ತಿದ್ದಿಲ್ಲ. ತಪ್ಪಿದ ದಾರಿ ನೀನು ತಪ್ಪಿ, ಅದಕ್ಕಾಗಿ ನಾನು ಕಾರಣ ಅಲ್ಲ, ಬದಲಾಗಿ ನೀನು ಕಾರಣ. ಕ್ರಮ ತಪ್ಪಿ ನಡೆಯುವುದರಿ ಕಷ್ಟಂ ಎನ್ನುವಂತೆ ನಿಜಗುಂಡ್ರು ಬರೀತಾರ. ತಾಯಿ ಕರ್ತವ್ಯ ಮಾಡೋದನ್ನು ಮಾಡ್ಲೇಬೇಕಾಗಿ, ಅದು ತಾಯಿ ಕರ್ತವ್ಯ. ಆ ತಾಯಿ ಕರ್ತವ್ಯನ ಮಾಡಬೇಕು. ತಂದೆ ಕರ್ತವ್ಯ ತಂದೆ ಮಾಡಲೇಬೇಕು. ಅದನ್ನು ಬರೀತಾರ ಅವರ. ಲಾಲಯೇ ಪಂಚವರ್ಷಾನಿ, 5 ವರ್ಷದ ತನ್ನ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಬೇಕಂತ. 10 ವರ್ಷಾನಿ ತಾಡಯತ್ತ, 10ರಿಂದ 15 ವರ್ಷ ತನ ತಪ್ಪಾಕತ್ತಿತ್ತಂದ್ರ ಮಗ ತಪ್ಪಾಕತ್ತಿತ್ತು, ಹಾದಿ ಬಿಡಾಕತ್ತಿತ್ತಂದ್ರ ತಾಡಯತ್ತ ಹೊಡೆದು ಬುದ್ಧಿ ಕಲಿಸ್ಬೇಕಂತ. 10 ವರ್ಷ ತನ ಏನೋ ಹಂಗ ಮಾಡ್ತೀಯನೋ ಅಂತೇಳಿ ಹೊಡೆದು ಬುದ್ಧಿ ಕಲಿಸ್ಬೇಕ. ಅವಾಗ ಗಿಡ ಆಗೈತೆ, ಬಾಗಿದ್ರೆ ಬಾಗತೈತೆ, ಬಾಗಿಸಿದ್ರೆ ಬಾಗತೈತೆ. ಮಗ ಇದ್ದದ್ದ ಅದ ಮಗ ಆಗಿರ್ಲಿ ಮಗಳಾಗಿರ್ಲಿ, ಅದ ಬಾಗಿದ್ರೆ ಬಾಗತೈತೆ. ತಾಡೆಯತ್ ಹೊಡೆದು ಬುದ್ಧಿ ಕಲಿಸ್ಬೇಕಂತ. ಇನ್ನು ಮೇಲತ್ತ ಮಿತ್ರ, ಯಾವ್ದಕ್ಕೆ ಮುಂದಿಂದಕ್ಕ ಮಿತ್ರ ಪುತ್ರ ಸದಾಚರಿತ.
ಅಂದ್ರ ಮಿತ್ರನಂತೆ ತಂದೆಯಾದಂಥವನು ಮಿತ್ರ ನನ್ನ ಮಗನನ್ನ 17 ವರ್ಷ ಆತಂತಂದ್ರ ತಮ್ಮ ಫ್ರೆಂಡ್ಸ್ ಅಂತಲ್ಲ ಹಂಗ ಅವನ ಮಾತನ್ನ ಹೇಳಿ ಅವನು ಸರಿ ದಾರಿಗೆ ತಗೊಂಡು ಬರ್ಬೇಕಂತ. ಇವತ್ತು ಒಂದು ಘಟನೆ ನೀವು ಬೇಕಾದ್ರೂ ನೋಡಿರ್ಬೇಕ. ಮಹಾರಾಷ್ಟ್ರದೊಳಗಡೆ ಒಂದು ಫೋನ್ ಬೇಕಂತ ಹೇಳಿ ಅನ್ಕೊಂಡ ಅವ ಗುಡ್ಡದ ವಾರಿ ಒಳಗಡೆ ದೊಡ್ಡದು ಬೃಹತ್ತಾದಂತ ಒಂದು ಕಂದಕದ ಅದರಂತಲ್ಲಿ ಮಗ ನಿಂತಾನೆ. ನಿಮ್ಮಲ್ಲಿ ಬಹುತೇಕ ಮ್ಯೂಸಿಕ್ ಬರ್ತೈತೆ ಅಲ್ಲ ಇಷ್ಟ್ರಾಗ ಬಂದೈತಿಲ್ರಿ. ಅದು ಅವ್ ಏನಾಗೈತೆ ಅಂತಂದ್ರೆ ನಡೆದ ಘಟನೆನೇ ಇದು. ನಿನ್ನೆ ಸತ್ತಾರ ಅವ್ರು 3 ಮಂದಿ ಬರೇ ಫೋನಿಗಾಗಿ ಸತ್ತಾರ. ಫೋನಿಗಾಗಿ ಆ ಮಗ ಅಂತಾರ ನನಗ ಆ ಮಗ ನನಗ ಫೋನ್ ಕೊಡಿಸ್ತಿರುವ ಏನು ಇಲ್ಲಿಂದ ಬಿದ್ದು ಸಾಯುವ ಅಂದ್ರು. ಅಲ್ಲಿಂದ ಕೆಳಗಡೆ ಬಿದ್ದು ಸಾಯ್ತನ ಫೋನ್ ಕೊಡಿಸ್ತಿರೋ ಏನು ಇಲ್ಲೋ ಕೊಡಿಸ್ತೀನಿ ಅನ್ಕೋತ ಅವ ಅಪ್ಪ ಹಿಂಗ್ ಮಾಡಿ ಹಿಂಗ್ ಹಿಡಿಯಾಕ ಹೋಗೋಟ್ಟಾಳಿಗೆನ ಅದ ಕಾಲ ಜರೈತಿ ಇಬ್ರು ಕುಡಿಸಿ ಹೋಗಿ ಅದ್ರೊಳಗಡೆ ಬಿದ್ದು ಸತ್ತ. ಅವ್ರಿಬ್ರು ಸತ್ತು ಕೂಡಲೇ ಅವ್ರಿಬ್ರು ಅಲ್ಲೇ ಸತ್ತಾರ ಅನ್ನೋದು ಗೊತ್ತಾದ. ತಾಯಿ ಹೊಡ್ಕೊತ ಬಂದು ಆಕಿನೂ ಅವ್ರ ಜೋಡಿನ ಅಲ್ಲೇ ಬಿದ್ದು ಸತ್ತಾರ. 3 ಮಂದಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಅದು. ಇವತ್ತೆಲ್ಲ ಸದ್ಯ ನಿಮ್ಗೆ ಬೇಕಾದ್ರೆ ಹೋದೆ ನಾ ಸುಳ್ಳು ಹೇಳಿಲ್ಲ. ಯಾಕ ಸಂಸ್ಕಾರದ ಕೊರತೆ. ತಂದೆ ತಾ ಮಾಡೋದು ಕರ್ತವ್ಯ ಅವ ಮಾಡ್ಲೇಬೇಕು. ತಾಯಿ ಆಕೆ ಕರ್ತವ್ಯ ಆಕೆ ಮಾಡ್ಲೇಬೇಕು. ಮಾಡಿದಾಗ ಮಾತ್ರ ಹೌದು. ಇನ್ನೊಬ್ಬ ಗುರು ಅವನು ಕೂಡ ಒಬ್ಬ ಡಾಕ್ಟರ್ ಏನಾದ್ರೂ ದೌಡ್ ಮಾಡಿ ದವಾಖಾನೆಗೆ ಬರ್ಲಿಲ್ಲ ಅಂದ್ರೆ ಒಂದು ರೋಗಿ ಸಾಯ್ಬಹುದು. ಲೇಟ್ ಆಗಿ ಬಂದ್ರೆ ಸಾಯ್ಬೋದು ಅದು ರೋಗಿ. ಒಬ್ಬ ಇಂಜಿನಿಯರ್ ಏನಾದ್ರೂ ಕರೆಕ್ಟ್ ಆಗಿ ತನ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಡ್ಯಾಮ್ ಹೊಡಿಬಹುದು. ಆದ್ರೆ ಒಬ್ಬ ಗುರು ಕರೆಕ್ಟ್ ಆಗಿ ತನ್ನ ಕೆಲಸ ಮಾಡಲಿಲ್ಲ ಅಂತಂದ್ರ ಒಬ್ಬ ಗುರು ತನ್ನ ಕರ್ತವ್ಯವನ್ನು ಮಾಡಲಿಲ್ಲ ಅಂತಂದ್ರ ಒಂದು ಸಮಾಜ ಹಾಳಾಗ್ತದ, ಒಂದು ಊರು ಹಾಳಾಗ್ತದ, ಒಂದು ದೇಶವೇ ಹಾಳಾಗ್ತದ. ದೇಶ ಹಾಳಾಗಕ್ಕೆ ಕಾರಣ ಯಾರು ಅಂತಂದ್ರ ಗುರು ಕಾರಣ ಆಗ್ತಾನ. ಇದನ್ನ ಸರ್ವಜ್ಞ ಬರೆದಿಟ್ಟಾನ್ರಿ. ನನ್ನ ಮಾತಲ್ಲಿದು ವಿದ್ಯೆ ಕಲಿಸದ ಗುರು ಬರಲಿಲ್ಲ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಕಾಣ ಸರ್ವಜ್ಞ. ಇವ್ರು ಎಲ್ಲರೂ ಒಬ್ಬ ಇವ್ರು 3 ಮಂದಿ ಪರ್ಫೆಕ್ಟ್ ಆಗಿ ಸಂಸ್ಕಾರ ಏನಾದ್ರೂ ಕೊಟ್ರಂತಂದ್ರ ತಾಯಿ ತನ್ನ ಸಂಸ್ಕಾರವನ್ನು ಕೊಟ್ಟು, ತಂದೆ ತನ್ನ ಸಂಸ್ಕಾರವನ್ನು ಕೊಟ್ಟ, ಗುರು ತನ್ನ ಸಂಸ್ಕಾರವನ್ನು ಕೊಟ್ಟ ಅಂತಂದ್ರ ಪಟ ಹೆಂಗ್ ಎತ್ತರಕ್ಕೆ ಹೋಗಿ ಗಟ್ಟಿಯಂಗ ನಿಲ್ತೈತ. ಗಟ್ಟಿಯಂಗ ಅಗ್ದಿ ಹಾರಾಡ್ಕೋತ ಸುಮ್ಮನೆ ನಿಂತ್ಬಿಟ್ಟಿರ್ತೈತೆ ಅದ ಗಟ್ಟಿಯಂಗ ನಿಲ್ಲಬೇಕಾದ್ರೆ ಇವು ಸೂತ್ರಗಳು 3 ಸೂತ್ರಗಳು ಬಹಳಷ್ಟು ಪರ್ಫೆಕ್ಟ್ ಆಗಿ ಇತ್ತಂದ್ರೆ ಮಾತ್ರ ಆ ಪಟ ಹಂಗೆ ಎತ್ತರಕ್ಕೆ ನಿಲ್ತೈತಿ. ಯಾರಾದ್ರೂ ಒಬ್ರು ಏನಾದ್ರೂ ಸೂತ್ರ ಹೆಚ್ಚ ಕಡಿಮೆ ಆತಂತಂದ್ರ ಗಿರ್ ತಿರುಗಿಸಿ ಬಂದು ಭೂಮಿಗೆ ಬೀಳ್ತದೆ. ಗುರು ತನ್ನ ಕರ್ತವ್ಯವನ್ನು ಮಾಡಲೇಬೇಕು. ತಾಯಿ ತನ್ನ ಕರ್ತವ್ಯವನ್ನು ಮಾಡಲೇಬೇಕು. ತಂದೆ ತನ್ನ ಕರ್ತವ್ಯವನ್ನು ಮಾಡಲೇಬೇಕು. ಹೆಚ್ಚು ಕಡಿಮೆ ಇವರಿಬ್ರು ಬಿಟ್ಟರು ತಾಯಿ ತನ್ನ ಕರ್ತವ್ಯವನ್ನು ಮಾಡಬೇಕು. ಯಾಕಂತಂದ್ರ ಕರೆಲನ ಹಂಗಾದ ಹಂಗ ಇಲ್ಲ ಮಗಳನ್ನ ನೋಡ್ತಾ ಗೌರಮ್ಮ ಮತ್ತ ಸೋಮರೆಡ್ಡಿ ಅವ್ರು ಏನ್ ಮಾಡಿದ್ರು, ಮಗಳನ್ನ ಬೆಳೆಸಿ 6 ವರ್ಷ ಆತು. ಅವಾಗ ಅವ್ರ ಮನಿ ಗುರುಗಳನ್ನ ಕರೆಸಿ ಅಲ್ಲೇ ಪಾಠ ಮಾಡ್ಸಕ್ ಹಚ್ಚಿದ್ರಿ. ಪಾಠ ನಡೀತು. ಅವಾಗಿನ ಕಾಲದ ಪಾಠ ಹೆಂಗಿತ್ತು ಗೊತ್ತೇನ್ ಮಾಸ್ತರ್? ಕೇಳ್ಬೇಕು ಹೆಂಗಿತ್ತು. ಈಗಿನ ಪಾಠಗಳು ಬೇರೆ, ಅವಾಗಿನ ಪಾಠಗಳು. ಒಂದು ಹೇಳಲೆ ಮಗನೇ. ಅವಾಗ ಆ ಪಾಠ ಹೆಂಗ್ ಮಾಡ್ತಿದ್ರು ಗುರುಗಳು? ಒಂದು ಹೇಳಲೆ ಮಗನೇ, ಪರಬ್ರಹ್ಮ ಒಂದು ಅಂತಿರ್ತಾರ. ಮಗು ಹಂಗ ಕಲಿಸ್ಕೊಡ್ತಿದ್ರು. ಒಂದು ಹೇಳಲೆ ಮಗನೇ, ಪರಬ್ರಹ್ಮ ಒಂದು. 2 ಹೇಳಲೆ ಮಗನೇ, ಶಿವಶಕ್ತಿ 2. 3 ಹೇಳಲೆ ಮಗನೇ, ತ್ರಿಮೂರ್ತಿಗಳು 3. 4 ಹೇಳಲೆ ಮಗನೇ, ವೇದಗಳು 4. 5 ಹೇಳಲೆ ಮಗನೇ, ಪಂಚಾಚಾರಗಳು 5. 6 ಹೇಳಲೆ ಮಗನೇ, ಷಟಸ್ಥಲಗಳು 6. 7 ಹೇಳಲೆ ಮಗನೇ, ಸಪ್ತ ಋಷಿಗಳು 7. 8 ಹೇಳಲೆ ಮಗನೇ, ಅಷ್ಟಾವರಣಗಳು 8. 9 ಹೇಳಲೆ ಮಗನೇ, ನವಗ್ರಹಗಳು 9. 10 ಹೇಳಲೆ ಮಗನೇ, ಶ್ರೀ ಕೀರ್ತಿ ಶಿಖರ 10.
ಇವು 10 ಹಿಂಗ ಅವಾಗ ಕಲಿಸಿಕೊಡ್ತಿದ್ರಿ. 1 ಅಂದ್ರ ಹಂಗ, 2 ಅಂದ್ರ ಹೆಂಗ, 3 ಅಂದ್ರ ಹಂಗ. ಈಗೂ ಕಲಿಸಿಕೊಡ್ತಾರ ಏನ್ರ ಹುಡುಗ್ರ, ಈಗೂ ಕಲಿಸಿಕೊಡ್ತಾರ. 1 2 3 4 5 6 7 8 9 10 ಆಟದ ಪಾಠ ಮುಗಿದಿತ್ತು, ಹೆಗಲಿನ ಚೀಲ ಬಿದ್ದಿತ್ತು. ಕಲಿಬ್ಯಾಡ್ರಂತಲ್ಲ, ಕಲಿಬ್ಯಾಡ್ರಂತಲ್ಲ, ಹಂಗ ಆದ್ರೆ ಸಂಸ್ಕಾರವನ್ನು ಪಟ್ಕೊಂಡು ನಾವು ಮಾಡಬೇಕಾಗಿದ್ದ ಆದ್ಯ ಕರ್ತವ್ಯ, ಅದನ್ನು ನಾವು ಮಾಡಲೇಬೇಕು. ತಾಯಿ ತನ್ನ ಕಾರ್ಯವನ್ನು ಮಾಡಬೇಕು. ಇಲ್ಲೇ ಆ ಮಗಳ ಆದಂತ ಮಲ್ಲಮಾಂಬೆಗೆ ಅವ್ರು ಕಲಿಸಿಕೊಡಾಕತ್ತಾರ. 1 ಹೇಳದೆ ಮಗನೇ, ಪರಬ್ರಹ್ಮ 1 ಅಂತ ಹೇಳ್ತಿದ್ಲು. 2 ಹೇಳಲೆ ಮಗನೇ, ಶಿವಶಕ್ತಿ 2 ಅಂತ ಹೇಳ್ತಿತ್ತು ಮಗು. ಹಿಂಗ ಕಲಿಸ್ತಾ 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 ಬೆಳೆಸ್ತಾ ದೊಡ್ಡವಳನ್ನು ಮಾಡ್ಕೋತ ಸುಮಾರು 12-13 ವರ್ಷದಕ್ಕೆ ಆಗ್ತಾಳ ಅನಿಸ್ತದ. ಬಹಳ ಚೆನ್ನಾಗಿ ಆ ಮಗಳನ್ನ ಸಂಸ್ಕಾರ ಕೊಡ್ತಾ ಅವಳಿಗೆ ಬೆಳಿಗ್ಗೆ ನಸಜ್ಞೆಯಾಗಿ ಹೇಳೋದನ್ನು ಕಲಿಸಿಕೊಡ್ತಾರ. ಏನ್ರಿ? ಎಷ್ಟೊತ್ತಿಗೆ ಮಾಸ್ತರ್ ನೀ ಹೇಳಿಕೆ ಬಿಡಲಿಕ್ಕೆ ಹೇಳ, ನಾ ಹೇಳನಾಕತ್ತೀನಿ, ನಿಮ್ಗೆ ಹೇಳನಾಕತ್ತೀನಿ. ಎಷ್ಟೊತ್ತಿಗೆ? 4 ಹೇಳಬೇಕು. ಎದ್ದ ತಕ್ಷಣ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡ ಪತ್ರೆ ಪುಷ್ಪ ನೀರನ್ನು ತಗೊಂಡು ಬರಬೇಕು. ಬಂದ ಅಲ್ಲೆಲ್ಲ ಪೂಜೆಗೆ ವ್ಯವಸ್ಥೆಯನ್ನು ಮಾಡಬೇಕು. ಮಾಡಿಕೊಟ್ಟ ಗುರು ಕೊಟ್ಟಂತ ಲಿಂಗ, ಗುರು ಕೊಟ್ಟಂತ ಯಾವ ಲಿಂಗ? ಇಷ್ಟಲಿಂಗ. ಇವತ್ತು ಬತ್ತು ನೋಡ್ರಿ, ಪ್ರಾರಂಭ ಆಯ್ತು ಇಷ್ಟಲಿಂಗ ಪೂಜೆ. ಯಾರ್ಯಾರ ಪಾಳಾಗ ಮುನ್ಗಡಿಂದಾವು? ಮುನ್ಗಡಿಗೆ ಮುನ್ಗಡಿಗೆ ಒಳಗೆ ಏನಿರ್ಬೇಕು ಹುಡುಗ್ರ? ಪಾಡ ಚಲೋ ಲಿಂಗ ಅಂದಾಗ ಪಾಡ ಬದಲು ಬಗೆ ಹೋಗ್ಬೇಕು. ಮುದುಕಿ ನಿಮ್ಗೆ ಅದನ್ನ ಮಾಡೇ ತೋರಿಸ್ತೀನಿ, ಸೊಳ್ಳ ಪ್ರಾಕ್ಟಿಕಲ್. ಹಿಂಗ ಮಾಸ್ತರ ಅದು ಹಿಂಗ ಮುಂದೆ ಮುದುಕ್ಯಾರ, ನಮ್ಮ ಸುಡಿ ಮುದುಕ್ಯಾರ ಮಾಡ್ರಿ. ಒಟ್ಟೆ ನಮ್ಮ ಹಲವರ್ಸ್ ಯಾರಂದ್ರೆ ಮುದುಕ್ಯಾರ. ಅದು ನಾವು ಗಚ್ಕೊಂಡು ಯಪ್ಪ ಅನ್ನಕ್ಕೆ ಯಪ್ಪ ನಾವು ಎಟ್ರ ಭಕ್ತಿಗಳಪ್ಪ ಇದ್ರ ಮ್ಯಾಲ, ಎಟ್ರ ಭಕ್ತಿದಾರ ಅಂತ ನಾವು ಅದು ಮುಗಿದು ಪುರಾಣ ಮುಗಿಸ್ಲಿ ಏನು ನೀನು ನೋಡಿ ನಾ ಭಾಳ ಖುಷಿ ಪಡ್ತೀನಿ. ನಿನ್ನಂತಕ್ಕೆ 2 ಪಾದ ತಾನೇನು ಜೆರಾಕ್ಸ್ ಮಾಡ್ಕೊಂಡು ಇಟ್ಬೇಕು ನಾನು. ಆಕೆ 2 ಯಾಕ ಅಂತಕ್ಕೆ, ಯಾಕಂದ್ರೆ ನೀನು ಗೊಚ್ಕೊಂಡು ಶಿವ ಅಂತಿದ್ದಿ, ಹಿಂಗೆ ಮಾಡ್ಕೊತಿದ್ದಿ. ನಾ ಕಣ್ಣಾಲೆ ಕಣ್ಣವ ಅಂತ ಹೇಳ್ತಾನೆ. ಅಯ್ಯೋ ನೀನು ಏನು ತಿಳ್ಕೊಂಡಿದ್ದಿ, ಒಳಗೆ ಏನು ಲಿಂಗ ಐತೆ ತಿಳ್ಕೊಂಡಿ ಅಂತಕ್ಕೆ. ಹೌದು ಲಿಂಗ ಐತ, ಮತ್ತೆ ಮುನ್ಗಡೆ ಯಾವ ಲಿಂಗ ಇರ್ತೈತಿ? ಹಾಗಂದ್ರೆ ಉತ್ಸಾಹ ಹೋಗ ನಾಶಿ ಪುಡಿ ಐತಿ ಒಳಗೆ. ಅದನ್ನ ಮೂಗಿ ಬಿಗದೈತಿ, ನಾಶಿ ಪುಡಿ ಇಟ್ಕೊಳ್ಳೋ ಜಾಗ ಲಿಂಗ ಇಟ್ಕೊಳ್ಳೋದೆಲ್ಲಿ, ನಾಶಿ ಪುಡಿ ಇಟ್ಕೊಳ್ಳೋದು. ಅದಕ್ಕೆ ಎಲ್ಲರೂ ಎಷ್ಟು ಸಾಧ್ಯ ಅಷ್ಟ ಇಷ್ಟ ಲಿಂಗವನ್ನ ಕಟ್ಟಿಕೊಂಡು ಮಾಡಿಕೊಂಡು ಅದು ಬೇಕ್ರಿ. ನಸಕ್ನ್ಯಾಗ ಎದ್ದ ಆ ತಾಯಿ ಪತ್ರೆ ಪುಷ್ಪವನ್ನ ಎಲ್ಲವನ್ನ ತಗೊಂಡು ಬಂದ ಇಷ್ಟಲಿಂಗ ಪೂಜೆ ಮಾಡಿಕೊಂಡ ಅಪ್ಪ ಹೋಗಿ ನಮಸ್ಕಾರ ಮಾಡಿ ಮುಂದೆ ಅಡಿಗೆ ಮಾಡಕ್ ಪ್ರಾರಂಭ ಮಾಡಾಕತ್ತಿದ್ಲು ಮಲ್ಲಮ್ಮ. ಸುಮಾರು 10 ವರ್ಷದ ಅಕ್ಕಿ ಆಗಾಗನ ಪ್ರಾರಂಭ ಆತ. ಇನ್ನು 40 ನಾಳೆ ಹಿಡ್ಕೊಂಡು ಪೂರ್ಣ ಪ್ರಮಾಣ ಅಲ್ಲ ಅಮ್ಮನ ದರ್ಶನ ಹೆಂಗ ಆಗ್ತದ ಅನ್ನೋದು. ನಾನು ಅದಕ್ಕೆ ವೇಟ್ ಮಾಡಿದ್ದೀನಿ, ಒಂದು ಚೂರು ಎಲ್ಲರೂ ಬರಲಿ, ಎಲ್ಲರೂ ಕೇಳಿ. ಈ ಪುರಾಣ ಅಂತ ಇಂಥ ಪುರಾಣ ಅಲ್ಲ ತಾಯಿ. ಇದು ಸಾಕ್ಷಾತ್ ನಮ್ಮ ಮನಿ ಪುರಾಣನ ಇದು. ನಮ್ಮ ಮನಿ ಒಳಗಡೆ ನಡೆಯುವಂಥದ್ದು ಏನು ಪುರಾಣ ಇಲ್ಲ, ಅದ
ಇಲ್ಲಿ ಚರಿತ್ರೆಯಾಗಿ ನಿರ್ಮಾಣ ಆಗ್ಯದ. ಆಕಿ ಹಂಗಾಗಿ ಏನೇನಾತ ಏನೇನಿಲ್ಲ ಅನ್ನೋದನ್ನ ನಾಳೆ ಹಿಡ್ಕೊಂಡು ಪೂರ್ಣ ಪ್ರಮಾಣ ಅದೇ ಚರಿತಾಮೃತ ಜರುಗುತ್ತದ. ಸಾಧ್ಯ ಆದಷ್ಟ ಹೇಳಿಲ್ಲ ನಿನ್ನೆ ದಿವಸ ಸಾಧ್ಯ ಎಷ್ಟು ಆಗತ್ತದನೋ ಅಷ್ಟ ಎಲ್ಲರೂ ಬಂದು ಅವು ಅಲ್ಲೆಲ್ಲರೂ ಎಳ್ಕೊಂಡು ಬಂದು ಕುಂಡ್ರಿಸ್ರಿ, ಮಕ್ಕಳನ್ನ ಮೊದಲು ಬಂದು ಕುಂಡ್ರಿಸ್ರಿ, ಗರ್ಭಿಣಿ ಇದ್ದವ್ರನ್ನ ತಗೊಂಡು ಬಂದು ಕುಂಡ್ರಿಸ್ರಿ. ಅವರು ಇದನ್ನ ಮಾತುಗಳನ್ನ ಕೇಳಲಿ, ಇಂತಹ ಪುಣ್ಯ ಸಂಸ್ಕಾರದೊಳಗಡೆ ಬೆಳಿಗ್ಗೆ. ಇದು ಸಾಮಾನ್ಯ ಚರಿತ್ರೆಯಲ್ಲ, ಅಮ್ಮನ ಚರಿತ್ರೆ ಅದ. ಇಂತಹ ಕಾರ್ಯಕ್ರಮದೊಳಗಡೆ ನಾವು ಎಲ್ಲರೂ ಕೂಡ ಭಾಗಿಯಾಗಬೇಕಾಗ್ಯದ. ಅದಕ್ಕೆ ಒಂದು ಚೂರು ನಾನು ಇಷ್ಟ ಮುಂದೆ ಪ್ರಯಾಣ ಅದ, ಒಂದು ಬಹುತೇಕ ಭಾಗ್ಯದ ಸಮಯನೂ ಆಗೇ ಐತಿ ನಾವು. ಅದಕ್ಕೆ ತಾವೆಲ್ಲರೂ ನಾಳಿನ ಎಲ್ಲರೂ ಕರ್ಕೊಂಡು ಬರ್ತೀರಿ ತಾಯಿ. ಒರಿಜಿನಲ್ ಕೂಡ ನಾಳಿಂದ ಆ ಚರಿತ್ರೆ ಪ್ರಾರಂಭ ಆಗ್ತದ. ಇನ್ನು ಎಲ್ಲರೂ ಕೂಡ ಆ ತಾಯಿಯ ಚರಿತ್ರೆ ಒಳಗಡೆ ಮಗ್ನರಾಗಿ ನಮ್ಮನ್ನ ನಾವ ಮರೆತ ಆಕೆಯ ಚರಿತ್ರೆಯನ್ನ ನಾವು ಕೇಳಬೇಕು. ನಾನು ಕೂಡ ನನ್ನ ಮೈಯನ್ನು ಮರೆತ ಆ ತಾಯಿಯ ಚರಿತ್ರೆಯನ್ನು ನಾನು ಹೇಳ್ತೇನೆ, ತಾವು ಎಲ್ಲರೂ ಕೇಳೋಣ, ಕೇಳ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನದ ಪುಷ್ಪಗಳನ್ನ ಆ ಗುರುಚರಣಕ್ಕೆ ಅರ್ಪಣೆಯನ್ನು ಮಾಡ್ತಾ ಇವತ್ತಿನ ಈ ಒಂದು 22 ಇವತ್ತಿನ ದಾಸೋಹದ